ಬಾಡಿ ಆಫ್ ಕ್ರೈಸ್ಟ್ ಅಥವಾ ಚರ್ಚ್ಗೆ ಸಂಬಂಧಪಟ್ಟಂತ ಪತ್ರಿಕೆಗಳಲ್ಲಿ ಏನಾದರೂ ಬ್ರೈಡ್ ಎನ್ನುವಂಥ ಪದವಿದೆಯಾ ನೋಡಿದ್ರೆ ಪೌಲನ ಈ 13 ಪತ್ರಿಕೆಗಳಲ್ಲಿ ಎಲ್ಲಿಯೂ ಕೂಡ ಬ್ರೈಡ್ ಎನ್ನುವಂಥ ಪದವೇ ಇಲ್ಲ. ಅಂದ್ರೆ ಬೈಬಲಲ್ಲಿ ಇಲ್ಲ, ಇಲ್ಲದೇ ಇರುವಂಥ ಪದಕ್ಕೆ ಏನೋ ಮಾಡಿದಂದ್ರೆ ಬ್ರೈಡ್ ಆಫ್ ಕ್ರೈಸ್ಟ್ ಅಂತ ಒಂದು ಇದನ್ನೇ ಮಾಡ್ಬಿಟ್ರು. ಆದರೆ ಹಾಗಿಲ್ಲ ಬೈಬಲ್ ಅರ್ಥದಲ್ಲಿ. ಅದು ಬರೋದಕ್ಕೆ ಕಾರಣ ಏನಂದ್ರೆ ಇಲ್ಲ ನೋಡ್ತೇವೆ, ಇಲ್ಲಿ ಅನೇಕರು ಹೇಳೋ ಪ್ರಕಾರ 32ನೇ ವಚನಕ್ಕೆ ಬರ್ತೇವೆ. 29ನೇ ವಚನದಿಂದ ಎಫೆಸ 5:29ನೇ ವಚನದಿಂದ, ಯಾಕಂದ್ರೆ ಯಾರು ಎಂದು ಸ್ವಶರೀರವನ್ನು ಹಾಗೆ ಮಾಡಿದಿಲ್ಲ, ಆದರೆ ಅದನ್ನು ಪೋಷಿಸಿ ಸಂರಕ್ಷಿಸುವ ಪ್ರಕಾರ ಕರ್ತನು ಸಭೆಯನ್ನು ಪೋಷಿಸಿ ಸಂರಕ್ಷಿಸುವ ಆತನಾಗಿದ್ದಾನೆ. ಯಾಕಂದ್ರೆ ನಾವು ಆತನ ದೇಹದ ಅಂಗಗಳು, ಆತನ ಮಾಂಸವು, ಆತನ ಎಲುಬುಗಳೂ ಆಗಿದ್ದೇವೆ. ಇದರ ನಿಮಿತ್ತದಿಂದ ಪುರುಷನ ತಂದೆ ತಾಯಿಗಳು ಬಿಟ್ಟು ತನ್ನ ಹೆಂಡತಿನ ಸೇರಿಕೊಳ್ಳಲು ಅವರಿಬ್ಬರು ಒಂದೇ ಶರೀರವಾಗಿರು. ಇದೊಂದು ದೊಡ್ಡ ಮರ್ಮವೇ, ಆದರೆ ನಾನು ಕ್ರಿಸ್ತನ ವಿಷಯವಾಗಿ ಸಭೆ ವಿಷಯವಾಗೂ ಮಾತನಾಡುತ್ತೇನೆ. ಈ ವಿಷಯ ಇದೊಂದು ದೊಡ್ಡ ಮರ್ಮವೇ ಆದ ತಕ್ಷಣ ಇದು ನೋಡು, ಕ್ರಿಸ್ತನು ಆತನ ಸಭೆಯೊಂದಿಗೆ ಮದುವೆ ಆಗುವಂತ ಮರ್ಮ ಆತನ ಹೇಳ್ತಿದ್ದಾನೆ ಅಂತ. ಆದ್ರೆ ಬೈಬಲ್ ಅರ್ಥದಲ್ಲಿ ಆ ರೀತಿಯಾಗಿ ಹೇಳಿರುವಂಥದ್ದು ಇಲ್ಲ. ಅದಕ್ಕೆ ನಾವು ನೋಡ್ತೇವೆ ಹೀಗೆ ಒಂದು ಇಲ್ಲಿ ಮತ್ತು ಹಿಂದಿನ ಸಂಗತಿಗಳೇನೆಂದರೆ ಆದಾಮ ಹವ್ವಳು ಹೇಗೆ ಒಂದು ಅದರ ಹೊತ್ತು ಸಭೆಯನ್ನು ಕರ್ತನ ಹೇಗೆ ಪ್ರೀತಿ ಮಾಡ್ತಾನೆ, ಇವೆಲ್ಲ ಹೇಳಿದ ತಕ್ಷಣ ಹೇಳ್ತಾರೆ ಇದು ಇದನ್ನೇ ಬೋಧನೆ ಮಾಡ್ತಿದೆ. ಇದಕ್ಕೆ ಆಧಾರವಾಗಿ ಇನ್ನೊಂದು 2 ವಚನಗಳು ತಗೋತಾರೆ. ಇನ್ನೊಂದು 2 ವಚನಗಳು ನೋಡೋ ಪ್ರಕಾರ ರೋಮಪುರದವರಿಗೆ 7ನೇ ಅಧ್ಯಾಯ ನಾವು ನೋಡ್ತೇವೆ. ರೋಮಪುರದವರಿಗೆ 7ನೇ ಅಧ್ಯಾಯ ರೋಮಪುರದವರಿಗೆ 7ನೇ ಅಧ್ಯಾಯ 1ನೇ ವಚನ ಬರ್ತೇವೆ. ರೋಮಪುರದವರಿಗೆ 7ನೇ ಅಧ್ಯಾಯ. ಸಹೋದರರೇ, ನ್ಯಾಯ ಪ್ರಮಾಣವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಅವನ ಮೇಲೆ ನ್ಯಾಯ ಪ್ರಮಾಣವು ಪ್ರಭುತ್ವ ಮಾಡುತ್ತೆ ಎಂಬುದು ನಿಮಗೆ ಗೊತ್ತಿಲ್ಲವೇ? ಯಾಕಂದ್ರೆ ಗಂಡನಿರುವ ಸ್ತ್ರೀಯು ಅವನು ಬದುಕಿರುವ ತನಕ ನ್ಯಾಯ ಪ್ರಮಾಣದಿಂದ ತನ್ನ ಗಂಡನಿಗೆ ಕಟ್ಟಲ್ಪಟ್ಟಿದ್ದಾಳೆ. ಗಂಡನು ಸತ್ತರೆ ಆಕೆಯು ತನ್ನ ಗಂಡನ ನ್ಯಾಯ ಪ್ರಮಾಣದಿಂದ ಬಿಡುಗಡೆಯಾಗಿದ್ದಾಳೆ. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಮದುವೆ ಮಾಡಿಕೊಂಡ್ರೆ ವ್ಯಭಿಚಾರಣೆ ಎಂದು ಕರೆಯಲ್ಪಡುವುದು. ಗಂಡನು ಸತ್ತರೆ ಆ ನ್ಯಾಯ ಪ್ರಮಾಣದಿಂದ ಆಕೆಯು ಬಿಡುಗಡೆಯಾಗಿದ್ದಾಳೆ. ಹೀಗೆ ಆಕೆ ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡರೂ ವ್ಯಭಿಚಾರಣೆ ಅಂತ. ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ನ್ಯಾಯ ಪ್ರಮಾಣದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲಿಸುವುದಕ್ಕಾಗಿ ಮತ್ತೊಬ್ಬನನ್ನು ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿದ್ದೀರಿ. ಯಾಕಂದ್ರೆ ನಾವು ಶರೀರದಲ್ಲಿದ್ದಾಗ ಪಾಪಗಳ ಇಚ್ಛೆಗಳು ನ್ಯಾಯ ಪ್ರಮಾಣದಿಂದಲೇ ಮರಣಕ್ಕೆ ಫಲಿಸುವುದಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಿದ್ದವು. ಈಗಲಾದರೂ ನಮ್ಮನ್ನು ಹಿಡಿದುಕೊಂಡಿದ್ದ ನ್ಯಾಯ ಪ್ರಮಾಣದ ಪಾಲಿಗೆ ನಾವು ಸತ್ತ ಕಾರಣ ಆದ್ದರಿಂದ ವಿಮುಕ್ತರಾಗಿದ್ದೇವೆ. ಹೀಗೆ ನಾವು ಅಕ್ಷರಿಕವಾಗಿ ಹಳೆ ರೀತಿಯಲ್ಲಿ ಆತನನ್ನು ಸೇವಿಸದೆ ಆತ್ಮನಿಂದ ಹೊಸ ರೀತಿಯಲ್ಲಿಯೇ ಸೇವಿಸುತ್ತೇವೆ ಅಂತ ಹೇಳಿ ಇಲ್ಲಿ ನೋಡುವಾಗ ವಚನ ನೋಡ್ತೇವೆ. ಇನ್ನು ಇಂಗ್ಲಿಷ್ನಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ ಅಂದ್ರೆ 4ನೇ ವಚನದಲ್ಲಿ, ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ನ್ಯಾಯ ಪ್ರಮಾಣದಲ್ಲಿ ಸತ್ತಿರಿ, ದೇವರಿಗೆ ಫಲಿಸುವುದಕ್ಕಾಗಿ ಮತ್ತೊಬ್ಬನೆಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಮದುವೆ ಮಾಡಿಕೊಡ್ರಿ ಅನ್ನುವಂಥ ರೀತಿಯಲ್ಲಿ ಇಂಗ್ಲಿಷ್ನಲ್ಲಿ ವಾಕ್ಯ ಹೇಳಿರುವುದು. ಇಲ್ಲಿ ಸೇರಿಕೊಡ್ರಿ ಅಂತ. ಅದಕ್ಕೆ ಅನೇಕರು ಅಂದ್ರು ಯಾರು ಹೊಸ ಒಡಂಬಡಿಕೆ ವಿಶ್ವಾಸಿಗಳಂದ್ರೆ ಯಾರು ಅಂದ್ರೆ ನಾವು ಕ್ರಿಸ್ತನಿಗೆ ಮದುವೆ ಆಗಿದ್ದೇವೆ, ಮದುವೆ ಆಗಿದ್ದೇವೆ ಅಂತ ಹೇಳಿದೆ, ಮುಂದೆ ಆಗ್ತೀರ ಅಂತ ಹೇಳ್ತಲ್ಲ. ಆದ್ರೆ ನಿಜವಾಗ್ಲು ಈ ವಾಕ್ಯ ಭಾಗ ನಾವು ಓದ್ತಾ ಹೋದ್ರೆ ಏನ್ ಹೇಳ್ತಾರೆ? 1ನೇ ವಾಕ್ಯ, ಸಹೋದರರೇ, ನ್ಯಾಯ ಪ್ರಮಾಣವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ. ಇಲ್ಲಿ ನ್ಯಾಯ ಪ್ರಮಾಣದವ್ರು ತಿಳಿದವರಿಗೆ ಅಂದ್ರೆ ನ್ಯಾಯ ಪ್ರಮಾಣ ಯಾರಿಗೆ ತಿಳಿದಿತ್ತು? ಅನ್ಯರಿಗೆ ನ್ಯಾಯ ಪ್ರಮಾಣ ಕೊಟ್ಟಿಲ್ಲ. ಧರ್ಮಶಾಸ್ತ್ರ, ಇನ್ನೊಂದು ಧರ್ಮಶಾಸ್ತ್ರ, ಲಾ, ಅದು ಯಾರಿಗೆ ಕೊಡಲ್ಪಟ್ಟಿತ್ತು? ಇಸ್ರಾಯೇಲಿಗೆ ವಾಗ್ದಾನ ಮಾಡಲ್ಪಟ್ಟಂತ ಜನಗಳಿಗೆ ಅದು ಕೊಡಲ್ಪಟ್ಟಿತ್ತು.
ರೋಮಪುರದ ಪತ್ರಿಕೆಯಲ್ಲಿ ಅದನ್ನೇ ಬರ್ಕೊಂಡ್ ಬರ್ತದೆ. ಕೆಲವು ಅಧ್ಯಾಯಗಳು ಇಸ್ರೇಲರಿಗೆ ಬರ್ತದೆ, ಇನ್ನು ಕೆಲವು ಅಧ್ಯಾಯಗಳು ಅನ್ಯರಿಗೆ ಬರ್ತದೆ. ಹೀಗೆ ಅದನ್ನು ಬರುವಾಗ ಹೇಳ್ತಾನೆ, ಹೀಗೆ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೋಗಿದ್ದಾರೆ. ಇಸ್ರೇಲರು ವಾಗ್ದಾನ ಮಾಡಲ್ಪಟ್ಟಂತ ಜನರಾಗಿದ್ದು, ದೇವರು ಆರಿಸಿಕೊಂಡಿರುವಂತ ಜನ ಆಗಿದ್ರು ಹೌದು. ಆದ್ರೆ ಅವರು ತಮ್ಮ ಕರೆವಿಕೆ ಅಂತ ಹೇಳೋದಕ್ಕಿಂತ ದೇವರಿಗೆ ಅವಿಧರಾಗಿ ಹೋದಾಗ ಅವರು ಕೂಡ ಸಾಮಾನ್ಯರಂತೆ ವಾಗ್ದಾನದಿಂದ ಹೊರಗೆ ಬಂದವರಾದ್ರು. ಅದಕ್ಕೆ ಆ ಒಂದು ವಿಚಾರ ತಿಳಿಸ್ತಾನೆ. 3:23 ಬರುವಾಗ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿ ಹೋಗಿದ್ದಾರೆ. ಅಲ್ಲಿ ಆತನು ಇಸ್ರೇಲರಿಗೂ ವಾಗ್ದಾನ ಮಾಡಲ್ಪಟ್ಟಂತ ಜನಾಂಗಕ್ಕೂ ಮತ್ತು ಅಷ್ಟೇ ಅಲ್ಲ, ಸುನ್ನತಿ ಇದ್ದವರಿಗೂ ಮತ್ತು ಸುನ್ನತಿ ಇಲ್ಲದವರಿಗೂ, ವಾಗ್ದಾನ ಇಲ್ಲದೆ ಇರೋರಿಗೂ, ನ್ಯಾಯ ಪ್ರಮಾಣ ಅಥವಾ ಧರ್ಮಶಾಸ್ತ್ರ ಗೊತ್ತಿಲ್ಲದೆ ಇರುವಂಥವ್ರು ಎಲ್ಲರೂ ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಕಳೆದುಕೊಂಡಿದ್ದಾರೆ. ಮತ್ತು ಇವತ್ತು ವಿಶೇಷವಾಗಿ ನೋಡುವಾಗ ಇವತ್ತು ಇಸ್ರೇಲರು ದೇವರಿಂದ ತಿರಸ್ಕರಿಸಲ್ಪಟ್ಟಂಥವರಾಗಿದ್ದಾರೆ. ಇನ್ನೂ ದೇವರ ಬಳಿಗೆ ಅವ್ರು ಬಂದಿಲ್ಲ. ಅದಕ್ಕೆ ಇವತ್ತು ಇಸ್ರೇಲನ್ನು ಪ್ರೀತಿಸ್ಬೇಕು, ಯೆರೂಸಲೇಮ್ ಪಟ್ಟಣ ಪ್ರೀತಿಸ್ಬೇಕು, ಹೋಲಿ ಲ್ಯಾಂಡ್ ಟ್ರಿಪ್ ಮಾಡ್ಬೇಕಿದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಇವತ್ತು ಇನ್ನೂ ದೇವರಿಂದ ತಿರಸ್ಕರಿಸಲ್ಪಟ್ಟಂತ ಜನವಾಗಿ ಅವರು ಇದ್ದಾರೆ. ದೇವರು ಹೇಳಿರುವಂತಹ ವಾಗ್ದಾನಗಳು ಇನ್ನೂ ಪರಿಪೂರ್ಣವಾಗಿಲ್ಲ. ಹೀಗಿರುವಾಗ ಇಲ್ಲಿ ಆತ್ಮ ಹೇಳ್ತಾನೆ, ನ್ಯಾಯ ಪ್ರಮಾಣವನ್ನು ತಿಳಿದವರಿಗೆ ಹೇಳ್ತಾರೆ. ಮೋಶೆ ಕಾನೂನು ಪ್ರಕಾರ ಅಲ್ಲಿ ಏನಾಗಿತ್ತಂದ್ರೆ, ಹೇಗೆ ಒಬ್ಬ ಸ್ತ್ರೀ ಇನ್ನೊಂದು ಮದುವೆ ಆಗೋದಕ್ಕೆ ಸಾಧ್ಯತೆ ಉಂಟು. ಮತ್ತು ಈ ಭಾಗ ತಗೊಂಡ ತಕ್ಷಣ ಅನೇಕರು ಡೈವರ್ಸ್ ಬಗ್ಗೆ ಇವತ್ತು ಅನೇಕರಿಗೆ ಇರ್ತಲ್ಲ, ಕ್ರಿಶ್ಚಿಯನ್ಸ್ ಅಂದ್ರೆ ಡೈವರ್ಸ್ ತಗೋಬಾರ್ದ, ಈ ಅಧ್ಯಾಯ ತಗೊಂಡು ನೋಡಿಲ್ಲಿ ಪೌಲನು ಇದು ಬೋಧನೆ ಮಾಡ್ತಾರೆ. ಇಲ್ಲಿ ಪೌಲನು ಡೈವರ್ಸ್ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲೇನು ಹೇಳ್ದ, ಒಂದ್ ವೇಳೆ ಗಂಡನ ಸತ್ತು ಹೋದ್ರೆ ಹೆಂಡತಿ ಫ್ರೀ ಆಗಿದ್ರೆ ಅದಕ್ಕೆ ಮದುವೆ ಆಗ್ಬೋದು ಅಂತ ಹೇಳಿ. ಹಾಗಂತ ತಕ್ಷಣ ಆತನ ಉದ್ದೇಶ, ಈ ಮೂಲ ಉದ್ದೇಶ ಅಧ್ಯಾಯದಲ್ಲಿ ಆತನು ಡೈವರ್ಸ್ ಬಗ್ಗೆ ಬರೀತಲ್ಲ. ಆತ ಬದಲಾಗಿ ನಾವು ಹೇಗೆ ಅದು, ಯಾಕಂದ್ರೆ ರೋಮ 6 ಏನ್ ಹೇಳ್ತಾನೆ, ರೋಮಪುರದವ್ರಿಗೆ 6ನೇ ಅಧ್ಯಾಯದಲ್ಲಿ 4ನೇ ವಚನ ನೋಡ್ತೇವೆ. ರೋಮಪುರದವ್ರಿಗೆ 6ನೇ ಅಧ್ಯಾಯ 4ನೇ ವಚನ, ಹೀಗಿರಲಾಗಿ ನಾವು ಬಾಪ್ತಿಸ್ಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ಆತನೊಂದಿಗೆ ಹೂಣಲ್ಪಟ್ಟೆವು. ಮತ್ತು ಕ್ರಿಸ್ತನು ತಂದೆಯ ಮಹಿಮೆಯಿಂದ ಹೇಗೆ ಸತ್ತವಳಿಂದ ಎಬ್ಬಿಸಲ್ಪಟ್ಟನೋ ಹಾಗೆ ನಾವು ಕೂಡ ಜೀವದಿಂದಿದ್ದು ನೂತನ ಜೀವದಲ್ಲಿ ನಡೆದುಕೊಳ್ಳಬೇಕು. ನಾವು ಬಾಪ್ತಿಸ್ಮ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗೋದಕ್ಕೆ ಆತನಿಗೆ ಹೂಣಲ್ಪಟ್ಟು. ಇದು ಎಲ್ಲಿಯೂ ಹೇಗೂ ಈ ವಾಕ್ಯ ನೀರಿನ ಬ್ಯಾಪ್ಟಿಸ್ಮ್ ಬಗ್ಗೆ ಹೇಳ್ತಾ ಇಲ್ಲ, ನೀರಿನ ಬ್ಯಾಪ್ಟಿಸ್ಮ್ ಬಗ್ಗೆ ಹೇಳ್ತಾ ಇಲ್ಲ. ಆತ್ಮಿಕವಾದಂತ ಸಂಗತಿ, ಆತ್ಮಿಕವಾಗಿ ಆತ್ಮ ಹೇಳ್ತಿದ್ದಾರೆ. ಅದಕ್ಕೆ ನೀರಿನ ಬ್ಯಾಪ್ಟಿಸ್ಮ್ ತಗೊಂಡು ಹೋಗಿ ಹಿಂಗೆ ಮಾಡ್ಬೇಕಾದ್ರೆ, ಕ್ರಿಸ್ತನೊಂದಿಗೆ ಸತ್ತ ತಕ್ಷಣ ಕ್ರಿಸ್ತನು 3 ಹಗಲು 3 ರಾತ್ರಿ ಸಮಾಧಿಯೊಳಗಿದ್ದನು. ಬರೀ ಒಂದು ಸೆಕೆಂಡ್ ನೀರಲ್ಲಿ ಮುಳುಗಿದ ತಕ್ಷಣ ನೀವು ಸತ್ತವರಾಗಿದ್ದೀರಿ ಅಂತಂದ್ರೆ ಕ್ರಿಸ್ತನ ಬರೀ ಸಮಾಧಿಗೆ ಹೋದ ತಕ್ಷಣ ಹೊರಗೆ ಬಂದ. ಬರೀ ಆತ್ಮಿಕ ಅರ್ಥದಲ್ಲಿ ಅದನ್ನು ಹೇಳ್ತದಾನೆ. ನೀರಿನ ಬ್ಯಾಪ್ಟಿಸ್ಮ್ಗೋಸ್ಕರ ಈ ವಾಕ್ಯ ಹೇಳ್ತಾ ಇಲ್ಲ, ಮತ್ತು ಅದಕ್ಕೋಸ್ಕರ ಈ ವಾಕ್ಯ ನಾವು ಆಧಾರ ಮಾಡ್ಕೋಬೇಕಾಗಿಲ್ಲ. ಆದರೆ ನಿಜವಾಗಲೂ ನಾವು ರಕ್ಷಣೆ ಹೊಂದಿದ ಸಮಯದಲ್ಲಿ ಕರ್ತನನ್ನ ರಕ್ಷಕನೆಂಬುದಾಗಿ ನಂಬಿದ ಕ್ಷಣದಲ್ಲಿ, ನಾನು ಪಾಪ ಮಾಡಿ ಏನಂತಾರೆ ಎಲ್ಲಿ ನೋಡ್ಬೇಕಪ್ಪ, ದೇವರ ಮಹಿಮೆಯನ್ನು ಹೊಂದದ ಹೋಗಿದ್ದೇನೆ, ನನ್ನ ಪಾಪಕ್ಕೆ ಶಿಕ್ಷೆ ದೇವರು ನೇಮಿಸಿದ್ದಾನೆ, ಆ ಒಂದು ಶಿಕ್ಷೆಯಿಂದ ನನ್ನ ಪಾಪದಿಂದ ಹೊರಗಡೆ ಬರೋದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಆದರೆ ದೇವರ ಕುಮಾರನು ನನಗೋಸ್ಕರ ಹೊರಗೆ ಬರೋದಕ್ಕೆ ಆತನು ಏನಂತಾರೆ ಕಾರ್ಯವನ್ನು, ಒಂದು ತಂತ್ರವನ್ನು ರೂಪಿಸಿದ್ದಾನೆ. ಏನಂದ್ರೆ ನನ್ನ ಪಾಪಗಳನ್ನು ಆತುಕೊಂಡು ನನಗೆ ಬರ್ಲಿಕ್ಕಿರುವಂತ ಶಿಕ್ಷೆನ ಆತುಕೊಂಡು ಹೊತ್ತುಕೊಂಡು ಆತನ ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ಸತ್ತು ಹೊಣಲ್ಪಟ್ಟು ಎಬ್ಬಿಸಲ್ಪಟ್ಟಿದ ಶಿಕ್ಷೆಯನ್ನು ಆತನ ಹೊತ್ತುಕೊಂಡು ನನಗೆ ನಿವಾರಣೆಯನ್ನು ಕೊಟ್ಟಿದ್ದಾನೆ. ಆತನ ರಕ್ತವನ್ನು ಎಂದರೆ ಪಾಪ ಪರಿಹಾರಕ್ಕಾಗಿ ಆತನು ಸುರಿಸಿದ್ದಾನೆ. ಅದಕ್ಕೆ ಆ ಯೇಸುವನ್ನು ರಕ್ಷಕನೆಂಬುದಾಗಿ ನಂಬುವಾಗ, ಆ ಯೇಸುವನ್ನು ರಕ್ಷಕನಾಗಿ ಸ್ವೀಕರಿಸುವಾಗ ಇವೆಲ್ಲ ಕಾರ್ಯಗಳಾಗುತ್ತೆ. ಅಂದರೆ ನಾನು ಆತನಿಗೆ ಸತ್ತು ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟಿದ್ದೇನೆ, ಕ್ರಿಸ್ತನೊಂದಿಗೆ ಸತ್ತು ಆತನಿಗೆ ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟಿದ್ದೇನೆ. ಅದಕ್ಕೆ ಇಲ್ಲುವಾಗ ಏನಂದ್ರೆ ಆತನಿಗೆ ಸತ್ತು ಹೂಣಲ್ಪಟ್ಟು ಎಬ್ಬಿಸುವ ಪ್ರಕಾರವೇ ಹೇಳುವಂಥ ವಿಚಾರವನ್ನೇ ಇಲ್ಲಿ 2-3 ವಚನಗಳಲ್ಲಿ 7ನೇದು ಅಂದ್ರೆ ಆ ಒಂದು ಆಲೋಚನೆ ಮುಂದುವರ್ಸ್ಕೊಂಡ್ ಬಂದಿದೆ. 7ನೇ ಅಧ್ಯಾಯದಲ್ಲಿ ಅದನ್ನೇ ಬರುವಾಗ ಆತ್ಮ ಅಂದ್ರೆ ಹೇಗೆ ಇಲ್ಲಿ ಒಂದು ರೀತಿ ನ್ಯಾಯ ಪ್ರಮಾಣ ಗೊತ್ತಿದ್ದವರಿಗೆ,
ಇಸ್ರೇಲರಿಗೆ ಮುಖ್ಯವಾಗಿ ಹೇಳ್ತಾ ಇದ್ದಾನೆ. ಹಾಗಂತ ಕ್ಷಣ ಬರೀ ಇಸ್ರೇಲರು ಯಹೂದ್ಯರು ಮಾತ್ರವೇ ಕ್ರಿಸ್ತನಿಗೆ ಹೂಣಲ್ಪಟ್ಟು ಸತ್ತು ಎಬ್ಬಿಸಲ್ಪಟ್ಟಿಲ್ಲ, ಆದರೆ ಅದನ್ನು ನಂಬುವಂತ ನಾವು ಕೂಡ ಅದಾಗಿದೆ. ಹಾಗಂತ ಕ್ಷಣ ನಮಗೆಲ್ಲಿ ಇವತ್ತು ಕ್ರಿಶ್ಚಿಯನ್ ಅನ್ನೋಂಥವ್ರು ಹೇಗೆ ಡೈವರ್ಸು ಅಥವಾ ಆ ವಿಚಾರಗಳು ಈ ವಾಕ್ಯ ನಾವು ಹುಡುಕಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಇಲ್ಲಿ ಆತನು ನಾವು ಹೇಗೆ ಪಾಪದ ಪಾಲಿಗೆ ಸತ್ತು ಆತನಿಗೆ ಹೂಣಲ್ಪಟ್ಟು ಎಬ್ಬಿಸಲ್ಪಟ್ಟ ಮೇಲೆ ಆತನು ಮುಖ್ಯವಾಗಿ ಹೇಳ್ತಿದ್ದಾನೆ, ನೀವು ಇವಾಗ ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಧರ್ಮಶಾಸ್ತ್ರದಿಂದ ಹೊರಗೆ ಬಂದಿದ್ದಾರ. ಮತ್ತು ಧರ್ಮಶಾಸ್ತ್ರಕ್ಕೋಸ್ಕರವೇ ಯಾರು ಸತ್ತ ಮೇಲೆ ಆತನು ಸಮಾಧಿಯಲ್ಲಿರಲಿಲ್ಲ, ಆತನ ಎಬ್ಬಿಸಲ್ಪಟ್ಟು ಬಂದಿದ್ದಾನೆ. ಆತನೊಂದಿಗೆ ನೀವು ಸೇರಿದರೆ ಆತನೊಂದಿಗೆ ಮದುವೆ ಆಗಿದ್ದೀರಾ, ನೀವು ಹಾಗೆ ಜೀವಿಸ್ತೀರಿ. ಮದುವೆ ಇನ್ನು ಮುಂದೆ ಆಗ್ತಿರಂತಲ್ಲ. ಆದರೆ ಎಫೆಸ 5 ಪ್ರಕಾರ ಇದನ್ನು ಹಿಡ್ಕೊಂಡು ನೋಡು, ಅಲ್ಲಿ ಪೌಲನು ಮದುವೆ ಬಗ್ಗೆ ಹೇಳ್ತಾ ಇದ್ದಾನೆ. ಇಲ್ಲಿ ಡೈವರ್ಸ್ ಬಗ್ಗೆನೂ ಹೇಳ್ತಾ ಇಲ್ಲ, ಮದುವೆ ಬಗ್ಗೆನೂ ಹೇಳ್ತಿಲ್ಲ, ಆತ್ಮಿಕವಾಗಿ ಅನ್ವಯ ಮಾಡ್ತಿದ್ದಾನೆ ಅಷ್ಟೇ. ಹಾಗಾಗಿ ಆ ವಿಚಾರ ಅಲ್ಲ. ಅದಾದ ತಕ್ಷಣ ಇನ್ನೊಂದು ವಚನಕ್ಕೆ ಬರ್ತಾರೆ. 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನ. 2 ಕೊರಿಂಥ 11ನೇ ಅಧ್ಯಾಯ 2ನೇ ವಚನ ಅಥವಾ 1ನೇ ವಚನದಿಂದ ನೋಡ್ಕೊಂಡು ಹೋಗೋಣ. 2 ಕೊರಿಂಥ 11ನೇ ಅಧ್ಯಾಯ 1ನೇ ವಚನದಿಂದ, ನನ್ನ ಬುದ್ಧಿಹೀನತೆಯನ್ನು ನೀವು ಸ್ವಲ್ಪ ಮಟ್ಟಿಗೆ ಸಹಿಸಿಕೊಳ್ಳಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ನಿಜವಾಗಿಯೂ ನನ್ನನ್ನು ಸಹಿಸಿಕೊಡ್ರಿ, ಯಾಕಂದರೆ ದೈವಾಸಕ್ತಿಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಆಸಕ್ತನಾಗಿದ್ದೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಾಗಿ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದ್ದೇನಲ್ಲ. ನೋಡಿದ ತಕ್ಷಣ ನೋಡು, ಪೌಲನು ನಮಗೆ ಯೇಸು ಕ್ರಿಸ್ತನಿಗೆ ನಿಶ್ಚಯ ಮಾಡಿದ್ದಾನೆ. ನಾವು ಆತನ ಮೊದಲ ಗೀತೆಯಾಗಿದೆ ಬ್ರೈಡ್ ಆಫ್ ಕ್ರೈಸ್ಟ್. ಓದನೆ ಇಲ್ಲಿ ನಿಜವಾಗಲೂ ಪೌಲನು ನೋಡುವಾಗ ಪೌಲನು ಹಾಗೆ ನಿಶ್ಚಯ ಮಾಡುವಂಥ ಸಂಗತಿ ಆತ್ಮ ಹೇಳ್ತಿಲ್ಲ. ಯಾಕಂದ್ರೆ ಪೌಲನ ಅಂತ ದೊಡ್ಡ ಮನುಷ್ಯ ಅಲ್ಲ. ಆತ್ಮೇನು ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಒಂದು ಮದುವೆ ಹುಡುಕೊಟ್ಟು ಆತನಿಗೆ ನಿಶ್ಚಯ ಮಾಡೋಂಥ ಶಕ್ತಿ ಆಗಲಿ ಯೋಗ್ಯತೆ ಆಗಲಿ ಆತನಿಗಿಲ್ಲ. ಆತನ ಹೇಳ್ತಿರುವಂಥ ಸಂಗತಿಗಳು ನೋಡಿದ್ರೆ ಇನ್ನೊಂದು ವಚನ 6ನೇ ಅಧ್ಯಾಯದಲ್ಲಿ ಇರುತ್ತೆ, ನನಗೆ ಸದ್ಯಕ್ಕೆ ಅದು ಸಿಕ್ಕಿಲ್ಲ. ಅಲ್ಲಿ ಏನು ಹೇಳ್ತಾನೆ ಅಂದ್ರೆ, ನಾನು ನಿಮಗೆ ತಂದೆಯಾಗಿದ್ದೇನೆ ಅಂತ ಹೇಳ್ತಾನೆ. ಮತ್ತು ಗಲಾತ್ಯ ಪತ್ರಕ್ಕೆ ಬರುವಾಗ ಆತನ ಹೇಳ್ತಾನೆ, ನಾನು ನಿಮಗೆ ತಾಯಿಯಾಗಿದ್ದೇನೆ ಅಂತ. ಇವೆಲ್ಲ ಏನು ಬೈಬಲ್ ಗ್ರಂಥದಲ್ಲಿ ಹೇಳುವಾಗ ಅನೇಕ ಸಂಗತಿಗಳು ಏನಂತಾರೆ, ಇಂಗ್ಲೀಷ್ನಲ್ಲಿ ಮೆಟಫರ್ ಅಂತೇಳಿ, ಸಿಮಿಲಿಸ್ ಅಂತ ಹೇಳ್ತಾರೆ. ಬೇರೆ ಬೇರೆ ಕನ್ನಡದಲ್ಲಿ ಕೂಡ ಅಂತೂ ಏನಂದ್ರೆ ಸಂಕೇತವಾಗಿ, ಪ್ರಮೇಯವಾಗಿ, ಉದಾಹರಣೆಯಾಗಿ ಇವೆಲ್ಲ ಬರ ಲಿಟ್ರಲ್ ಇಂಟರ್ಪ್ರಿಟೇಷನ್ ಆಫ್ ಗಾಡ್ ಅಂತ ಹೇಳಿ ನೋಡುವಾಗ ಅಕ್ಷರಾಂಶವಾಗಿ ದೇವರ ವಾಕ್ಯವನ್ನು ನಾವು ವಿವರಣೆ ಮಾಡಿದನ್ನು ನಂಬ್ತೇವೆ ಅಂದ್ರೆ ಅರ್ಥ, ಅದರಲ್ಲಿ ಅಕ್ಷರಾಂಶವಾಗಿರುವಾಗಲೇ ಅನೇಕ ಸಾರಿ ದೇವರು ಹಾಗೆ ಅನೇಕ ವಿಚಾರಗಳನ್ನು ಆತನು ಹೇಳಿರುವಂತ ನಾವು ನೋಡ್ತೇವೆ. ಮತ್ತೆ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ ಮತ್ತು ಬೇರೆ ಬೇರೆ ಕಡೆ ನೋಡುವಾಗ ಅಲ್ಲಿ ದೇವರ ರಾಜ್ಯವು ಹೇಗಿದೆ ಅಂತ ಆತನ ಹೇಳ್ತಾನೆ. ದೇವ್ರ ರಾಜ್ಯ ಹೇಗಿದೆ, ಒಂದು ಕಡೆ ಆತನ ಹೇಳ್ತಾನೆ ಸಾಸಿವೆ ಕಾಳು ನನಗೆ ಬಹಳ ಸಣ್ಣದಾಗಿದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ನೋಡುವಾಗ ದೇವ್ರ ರಾಜ್ಯ ಹೇಗಿದೆ ಅಂದ್ರೆ ಹುಳಿಯ ಆಗಿದೆ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಹೇಳ್ತಾನೆ ದೇವ್ರ ರಾಜ್ಯ ಹೇಗಿದೆ ಅಂದ್ರೆ ಒಂದು ಸಂಪತ್ತು, ಟ್ರೆಜರ್ ಇದ್ದಂಗಿದೆ, ಅದಕ್ಕೆ ತಕೊಂಡು ಹೋಗಿ ಭೂಮಿಯಲ್ಲಿ ಹೂಣಿಡಬೇಕು ಅಂತ ಹೇಳಿ. ಆದ ತಕ್ಷಣ ಈಗ ದೇವ್ರ ರಾಜ್ಯ ಇದೆ ಅಂದ್ರೆ ಯಾವುದಕ್ಕೆ ಹೋಲಿಕೆ? ಬರೀ ಸಾಸಿವೆ ಬೀಜಕ್ಕೆ ಹೋಲಿಕೆ ಮಾಡ್ಬೇಕಾ, ಹುಳಿಗೆ ಹೋಲಿಕೆ ಮಾಡ್ಬೇಕಾ? ಅಥವಾ ಅಲ್ಲಿ ಮುಖ್ಯವಾಗಿ ಒಂದೇ ಆಲೋಚನೆ ಇದೆ, ದೇವರ ರಾಜ್ಯದ ಕುರಿತು ಹೇಳ್ತಾ ಇರುವಂಥದ್ದು. ಆ ಹೋಲಿಕೆ ಆಗಿರುವಂಥ ಸಂಗತಿಯನ್ನೇ ನಾವು ದೊಡ್ಡದಾಗಿ ಮಾಡಿ ಅದಕ್ಕೆ ಒಂದು ವಿವರಣೆ ಕೊಟ್ಟು ಅದೆಲ್ಲ ವಿವರಿಸಿದ್ರೆ ಏನಾಗುತ್ತೆ? ಅನೇಕರು ಆತ್ಮಿಕ ವಿಚಾರ ಕೊಡ್ತಾರಲ್ಲ, ಕೋಲು ಅಂದ್ರೆ ಇದು ಕಲ್ಲು ಅಂದ್ರೆ ಯೇಸು ಕ್ರಿಸ್ತನು, ನೀರು ಅಂದ್ರೆ ಇದು, ಹಿಂಗೆಲ್ಲ ಆತ್ಮಿಕ ಅರ್ಥಗಳು ಕೊಟ್ಕೊಂಡು ಹೋದ್ರೆ ಯಾವುದಕ್ಕದು ಅಂತ್ಯವೇ ಇಲ್ಲ. ಕರ್ತನ ಹೇಳಿದಂಥ ಅನೇಕ ಸಾಮ್ಯಗಳು ಕೂಡ ಕರ್ತನು ಬೇರೆ ಬೇರೆ ವಿಧದಲ್ಲಿ ಕೆಲವು ವಿಚಾರಗಳನ್ನು ಆತನ ಹೇಳಿದ್ದಾನೆ. ಆತನ ಹೇಳ್ತಾನೆ ಏನಂದ್ರೆ ಒಂದು ಪೇತ್ರದಲ್ಲಿ ನಾವು ನೋಡ್ತೇವೆ. ಒಂದು ಪೇತ್ರದಲ್ಲಿ ನೋಡುವಾಗ ಕರ್ತನನ್ನು ಯಜ್ಞದ
ಕುರಿಯಾಗಿ ಯೇಸು ಕ್ರಿಸ್ತರನ್ನು ಪೇತ್ರನ ಹೇಳ್ತಾನೆ, ಯಜ್ಞದ ಕುರಿಮರಿಯಾಗಿರುವ ಬಗ್ಗೆ ಹೇಳ್ತಾನೆ. ಯೋಹಾನನು ಕೂಡ ಅದನ್ನು ಹೇಳಿದ್ರು ಅಂತ ನೋಡ್ತೇವೆ. ಯಜ್ಞದ ಕುರಿಮರಿ ಆಗಿದೆ ಅಂತ ಒಂದು ರೀತಿ ಕುರಿಮರಿ. ಯೇಸು ಕ್ರಿಸ್ತನ ಯಾರು ಅಂದ್ರೆ ಕುರಿಮರಿ. ಆದ ತಕ್ಷಣ ಯೇಸು ಕ್ರಿಸ್ತನ ಕುರಿಮರಿ ಆಗಿದ್ದಾನ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯಕ್ಕೆ ಬರ್ತೇವೆ. ಪ್ರಕಟಣೆ 5:5 ಬರುವಾಗ ಅಲ್ಲಿ ಹೇಳ್ತಾನೆ, ಅಲ್ಲಿ ಯೋಹಾನನು ಸುರುಳಿ ಬಿಚ್ಚೋದಕ್ಕೆ ಒಂದು ಪ್ರಕಟಣೆ ಮಾಡಿದಾಗ ತಂದೆ ದೇವರು ಹೇಳಿದಾಗ ಯಾರು ಕೂಡ ಬರಲ್ಲ. ಅವಾಗ ಎಲ್ಲರೂ ಹೇಳ್ತಾರೆ ಮೌನವಾಗಿರ್ತಾರೆ. ಯೋಹಾನನು ಅಂತಾರೆ ಒಂದು ರೀತಿ ಗೋಳಾಡೋದಕ್ಕೆ ಶುರು ಮಾಡ್ತಾನೆ, ಅಳ್ತಾನೆ, ಯಾರು ಇಲ್ವಲ್ಲ ಅಂತೇಳಿ. ಅವಾಗ ಪ್ರಕಟಣೆ ಆಗುತ್ತೆ, ಇಲ್ಲ ಭಯಪಡಬೇಡ್ರಿ, ಯಾಕಂದ್ರೆ ಯೂದಾ ಕುಲದ ಸಿಂಹವು ಈ ಸುರುಳಿಯನ್ನು ತೆಗೆದುಕೊಳ್ಳೋದಕ್ಕೂ ಅದರ ಮುದ್ರೆಯನ್ನು ಬಿಚ್ಚುವುದಕ್ಕೂ ಯೋಗ್ಯನಾಗಿದ್ದಾನೆ ಅಂತ ಹೇಳ. ಹಾಗಂತ ತಕ್ಷಣ ಯೇಸು ಕ್ರಿಸ್ತನು ಸಿಂಹವಾಗಿದ್ದಾನೆ. ಅಷ್ಟೇ ಅಲ್ಲ, ಅದೇ ಒಂದು ಪೇತ್ರದಲ್ಲಿ ಹೇಳ್ತಾನೆ, ಸೈತಾನನು ಗರ್ಜಿಸುವ ಸಿಂಹದ ಉಪಾಧಿಯಲ್ಲಿ ಓಡಾಡ್ತಾ ಇದ್ದಾನೆ, ಅಲ್ಲದಾಡ್ತಾ ಇದ್ದಾನೆ ಅಂತ ಹೇಳ. ಅಂದ್ರೆ ಸೈತಾನ ಸಿಂಹವಾಗಿದ್ದಾನ, ಕರ್ತನ ದೇಶನು ಸಿಂಹವಾಗಿದ್ದಾನ. ಅದರ ಯೇಸು ಕ್ರಿಸ್ತನ ತಕ್ಷಣ ಸಿಂಹದ ತಲೆ ಇದೆ, ಆತನಿಗೆ ಬಾಲ ಇದೆ. ಇವೆಲ್ಲ ಯೋಚನೆ ಮಾಡ್ಬೇಕಾ? ಕುರಿಮರಿಯಾದಂತ ತಕ್ಷಣ ಕುರಿಮರಿಯಾಗಿದ್ದಾನ. ಇವೆಲ್ಲವೂ ಒಂದು ರೀತಿ ಪ್ರಮೇಯವಾಗಿ, ಸಂಕೇತವಾಗಿ, ಉದಾಹರಣೆಯಾಗಿ ಹೇಳಲ್ಪಟ್ಟಿರುತ್ತೆ. ಆದರೆ ಅವುಗಳು ಯಾಕೆ ಹಾಗೆ ಹೇಳಲ್ಪಟ್ಟಿದೆ, ಏನನ್ನು ಮಾಡ್ತಿದ್ದಾನೆ, ಯಾವ ಅರ್ಥದಲ್ಲಿ, ಯಾವ ಸಂದರ್ಭದಲ್ಲಿ ಹೇಳಿದೆ ಮತ್ತು ಅದು ಹೇಗೆ ಅನ್ವಯ ಆಗುತ್ತೆ ಅದನ್ನು ನಾವು ನೋಡದೆ ಹೋದ್ರೆ ಇಂಥ ಅನೇಕ ಹಾಗಾಗಿ ನಿಜವಾಗ್ಲೂ ದೇವರು ಹೇಳುವಂತ ಉದ್ದೇಶ ಅದು ಇರಲ್ಲ. ಹಾಗಿರುವಾಗ ಯೇಸು ಕ್ರಿಸ್ತನು ಹೌದು ಸಿಂಹವಾಗಿದ್ದಾನೆ. ಯಾವ ಸಂದರ್ಭದಲ್ಲಿ ಆತನು ಆ ವಾಕ್ಯ ಹೇಳಿದೋ ಅದರಲ್ಲಿ ಆತನು ಸಿಂಹವಾಗಿಯೇ ಕಾಣ್ತಿದ್ದಾನೆ, ಅದರ ಗುಣಲಕ್ಷಣ ತೋರಿಸ್ತಾನೆ. ಎಲ್ಲಿ ಕುರಿಮರಿಯಾಗಿದ್ದಾನೋ ಅದನ್ನು ತೋರಿಸ್ತದೆ. ಆದರೆ ಮುಖ್ಯವಾಗಿ ಅಲ್ಲಿ ಇರುವತ್ತನೇ ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತರನ್ನು ತಿಳಿಯದೆ ನಾವು ಸಿಂಹದ ಬಗ್ಗೆ ಅಭ್ಯಾಸ, ಕುರಿಯ ಬಗ್ಗೆ ಅಭ್ಯಾಸ ಮಾಡ್ಕೊಂಡು ಹೋದ್ರೆ, ಅದ್ರ ಬಗ್ಗೆ ನಾವು 4-5 ಪಾಯಿಂಟ್ ಬೋಧನೆ ಮಾಡ್ಕೊಂಡು ಹೋದ್ರೆ ಅದೆಲ್ಲ ಪ್ರಯೋಜನಗಳು ಏನಿಲ್ಲ. ಯಾಕಂದ್ರೆ ಒಂದು ಸಮಯ ಬರ್ತೇವೆ, ಒಂದು ಸಮಯ ಬರೋಷ್ಟೊತ್ತಿಗೆ ದಾವೀದನು ಗೊಲ್ಯಾತನ ಬಗ್ಗೆ ಕೇಳಿ, ಗೊಲ್ಯಾತನ ಜೊತೆ ನಾನು ಹೋರಾಟ ಮಾಡ್ತೇನೆ, ಸಾಯಿಸ್ತೇನೆ ಅಂತ ಬಂದಾಗ ಸೌಲನ್ನು ಕೇಳ್ತಾನೆ, ಏನ್ ಎಕ್ಸ್ಪೀರಿಯನ್ಸ್ ಇದೆ ನಿನಗೆ, ಏನೇನು ಮಾಡ್ತೀಯ ಅಂತ ಹೇಳ್ತಾನೆ. ಏನೇನು ಮಾಡಿದ್ದಿ, ಹೇಗೆ ಅವನಿಗೆ ಸಾಯಿಸ್ತಿ? ಅವಾಗ ರಾಜನೇ, ನಾನು ಹೊಲದಲ್ಲಿದ್ದಾಗ ನನ್ನ ಕುರಿವಿಗೆ ಸಿಂಹ ಬಂದು ಅಟ್ಯಾಕ್ ಮಾಡಕ್ ಬಂತು. ಅವಾಗ ನಾನು ಅದರ ಬಾಯಿಂದ ಬಿಡಿಸಿದ್ದೇನೆ, ಹೊಡೆದಿದ್ದೇನೆ. ಏನು ಇಲ್ಲಿ ದಾವೀದನು ಸಿಂಹಕ್ಕೆ ಹೊಡಿತಾನೆ, ಯೇಸು ಕ್ರಿಸ್ತನು ಸಿಂಹವಾಗಿದ್ದಾನೆ, ಅಲ್ಲಿ ಮತ್ತೆ ಕುರಿನೂ ಅದ್ರ ಜೊತೆಲೇ ಇದ್ದೆ. ಅಂದ್ರೆ ಇವು ಒಂದಕ್ಕೊಂದು ಹೋಲಿಕೆ ಮಾಡ್ಕೊಂಡು, ಬೈಬಲ್ ಗ್ರಂಥದಲ್ಲಿ ಹೋಲಿಕೆಗಳಲ್ಲಿ ಬಹಳ ಅರ್ಥ ಇಲ್ಲ, ಅವುಗಳನ್ನೇ ನಾವು ಆಧಾರ ಮಾಡ್ಕೋಬೇಕಾಗಿಲ್ಲ. ಹಾಗಾಗಿ ಇಲ್ಲಿ ನೋಡುವಾಗ ಪೌಲನು ತಂದೆಯಾಗಿ, ತಾಯಿಯಾಗಿ, ಆ ಒಂದು ಲೋಕಲ್ ಸಭೆಗೆ, ಇಡೀ ಯೂನಿವರ್ಸಲ್ ಸಾರ್ವತ್ರಿಕ ಅಗೋಚರವಾದಂಥ ಕ್ರಿಸ್ತನ ದೇಹವೆನ್ನುವಂಥ ಏನಂತಾರೆ ಪರಿಪೂರ್ಣ ಆ ದೇಹವನ್ನೇ ನಾನು ಕ್ರಿಸ್ತನಿಗೆ ಏನಂತಾರೆ ಮೀಸಲಾದಂಥ ಒಂದು ಮದುವೆಗೆ ನಿಶ್ಚಯ ಮಾಡ್ತೇನೆ ಹೇಳ್ತಾ ಇಲ್ಲ ಆತ. ಇಲ್ಲಿ ಪ್ರತ್ಯೇಕವಾಗಿ ಕೊರಿಂಥ ಸಭೆಯವರಿಗೆ ಆತನು ಈ ಸಂಗತಿಯನ್ನು ಆತನು ಹೇಳ್ತಿದ್ದಾನೆ. ನಿಮಗೆ ನಾನು ಯಾವ ರೀತಿಯಾಗಿ ನಾನು ನಿಮ್ಮ ಮೇಲೆ ಆಸಕ್ತಿ, ಅದಕ್ಕೆ ಹೇಳ್ತಾನೆ ಇಂಗ್ಲಿಷ್ನಲ್ಲಿ ಝೀಲ್ ಅಂತ ಹೇಳುವಂಥದ್ದು ಮತ್ತು ಅದೇ ಸಮಯಕ್ಕೆ ಜಲಸ್ ಅನ್ನುವಂಥದ್ದು ಕೂಡ ಉಂಟು. ಅದನ್ನು ಅನೇಕ ತಿಂಗಳ ಹಿಂದೆ ನೋಡಿ ನಮ್ಮ ದೇವರು ವಿಮೋಚನೆ ಕಾಂಡದಲ್ಲಿ ನಮ್ಮ ದೇವರು ಎಂತಾರೆ ಜಲಸ್ ಗಾಡ್ ಅಂತ ಹೇಳಿರುವಂಥದ್ದು ಉಂಟು. ಇಲ್ಲಿ ಪೌಲನು ತನ್ನ ಆ ಒಂದು ಕೊರಿಂಥ ಸಭೆ ಬಗ್ಗೆ ಅಂತ ಆಸಕ್ತಿ ಇದ್ದಾನೆ. ಅದಕ್ಕೆ ಆತನ ಹೇಳ್ತಿದ್ದಾನೆ 2ನೇ ವಚನದಲ್ಲಿ, ಯಾಕಂದ್ರೆ ದೈವಾಸಕ್ತಿಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಆಸಕ್ತನಾಗಿದ್ದೇನೆ. ಕನ್ನಡದಲ್ಲಿ ಅಷ್ಟೊಂದು ಬಲವಾಗಿ ಅರ್ಥ ಕೊಡುತ್ತಾ ಇಲ್ಲ, ಆದ್ರೆ ಇಂಗ್ಲಿಷ್ನಲ್ಲಿ ಅದು ಬಲವಾಗಿ ಅರ್ಥ ಕೊಡ್ತೇನೆ. ನಾನು ಹೇಗೆ ನಿಮ್ಮ ಬಗ್ಗೆ, ಅಥವಾ ಸಾಧಾರಣ ವಿಷಯದಲ್ಲಿ ಹೇಳ್ಬೇಕಾದ್ರೆ ನಿಮ್ಮ ಬಗ್ಗೆ ನಾನು ಎಷ್ಟು ಹೊಟ್ಟೆ ಕಿಚ್ಚುಪಡ್ತೇನೆ ಅಂತ ರೀತಿಯಲ್ಲಿ ಅದರ ಅರ್ಥ ಇದೆ. ನಿಮ್ಮ ಬಗ್ಗೆ ನಾನು ಹೊಟ್ಟೆ ಕಿಚ್ಚುಪಡ್ತೇನೆ. ಇದು 2 ವಿಧದಲ್ಲಿ ಇದೆ. 2 ವಿಧದಲ್ಲಿ ನೋಡುವಾಗ, ಅಂದ್ರೆ 2 ವಿಧದಲ್ಲಿ ನೋಡುವಾಗ ಈ ಕೊರಿಂಥ ಪತ್ರಿಕೆ ಬರೆಯುವಾಗ ನೋಡ್ತೇವೆ, ಸಾಧಾರಣವಾಗಿ ಪೌಲನ ಅಪೋಸ್ತಲತನವನ್ನೇ ಪ್ರಶ್ನಿಸಲಾಯಿತು. ಪೌಲನ ಅಪೋಸ್ತಲವನ್ನೇ ಪ್ರಶ್ನೆ ಮಾಡುವಂತ ಒಂದು ಸಂದರ್ಭ ಇತ್ತು ಅವರಲ್ಲಿ.
ಈತನೇನ್ ಪೌಲ? ಅದಕ್ಕೆ ನೋಡ್ತೇವೆ ನಾವು ಅಲ್ಲಿ ಪತ್ರಿಕೆಗಳು ನೋಡುವಾಗ, ನಾನು ಅಪೊಲ್ಲೋಸನವನು, ನಾನು ಪೌಲನವನು, ನಾನು ಇವ್ರವನು ಅವ್ರವನು. ಅಲ್ಲಿ ನೋಡುವಾಗ ಅಪೋಸ್ತಲ ಅಂದ್ರೆ ಯಾರು? ಈತನೇ ಅವ ಅಪೋಸ್ತಲ. ನಮಗೆ 12 ಮಂದಿ ಅಪೋಸ್ತಲರಿದ್ದಾರೆ. ಅವರು ಕರ್ತನಾದ ಯೇಸು ಕ್ರಿಸ್ತನೇ ನೇಮಿಸಿರುವಂತವನು. ಈತನ ಇವಾಗ ಹೊಸದಾಗಿ ಬಂದು ಈತನ ಅಪೋಸ್ತಲ ಅಂತ ಹೇಳ್ತಾನ. ಈತನ ಅಪೋಸ್ತಲತನವನ್ನೇ ಪ್ರಶ್ನೆ ಮಾಡ್ತಿದ್ರು. ಪ್ರಶ್ನೆ ಮಾಡುವಂಥದ್ದು ಅದು ಒಂದು ಹಂತ ಅಥವಾ ಒಂದು ಸ್ಥಿತಿ ಅಂದ್ರೆ ಪೌಲನನ್ನು ಪ್ರಶ್ನೆ ಮಾಡ್ತಿದ್ರು. ಅವನ ಅಪೋಸ್ತಲನೇ ಒಂದು ಪ್ರಶ್ನೆಯ ಸ್ಥಿತಿಯಲ್ಲಿ ಹೇಳಿದಾಗ ನೋಡುವಾಗ ಆತನು ತನ್ನ ಅಪೋಸ್ತಲತನವನ್ನು ಅಲ್ಲಿ ಆತನು ಸಮರ್ಥಿಸಿಕೊಳ್ಬೇಕು. ಅದಕ್ಕೆ ಆತ್ಮ 11ನೇ ವಚನ ಹೇಳ್ತಾನೆ, ನನ್ನ ಬುದ್ಧಿಹೀನತೆಯನ್ನು ನೀವು ಸ್ವಲ್ಪ ಮಟ್ಟಿಗೆ ಸಹಿಸಿಕೊಳ್ಬೇಕಂದ್ರೆ ನಾನು ಅಪೇಕ್ಷಿಸ್ತೇನೆ. ನಿಜವಾಗಿಯೂ ನನ್ನನ್ನು ಸಹಿಸಿಕೊಡ್ತೀನಿ. ಯಾರು ಎಷ್ಟಿದ್ರೆ ಇದು ತನ್ನನ್ನು ತಾನು ಬೇಡ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಆ ಸಭೆ ಅಷ್ಟೇ ಅಲ್ಲ, ಎಲ್ಲಾ ಕಡೆಗಳು ಅಂತ ಒಂದು ಪರಿಸ್ಥಿತಿ ಇತ್ತು. ಅದನ್ನು ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯಕ್ಕೆ ನೋಡ್ತೇವೆ. ಅಲ್ಲಿ ಏನೇನಾಯ್ತು ಏನೇನಾಗಿದೆ, ಪೌಲನಿಗೆ ಹೇಗೆ ಎಲ್ಲರೂ ಸ್ವೀಕಾರ ಮಾಡ್ರಿ ಅಂತ 12 ಅಪೊಸ್ತಲರು ಹೇಳಿದ್ರು. ಅವೆಲ್ಲ ಸಂಗತಿಗಳನ್ನು ನಾವು ನೋಡ್ತೇವೆ. ಹಾಗೆ ಹೇಳಿದ್ರು ಕೂಡ ಅನೇಕರು ಸಿದ್ಧರಿರಲಿಲ್ಲ. ಅನೇಕರು ಅದನ್ನು ಒಪ್ಕೊಳಕ್ ಸಿದ್ಧರಿರಲಿಲ್ಲ. ಪೌಲನನ್ನು ಅಪೊಸ್ತಲ ಅಂತ ಹೇಳಿ ಹೇಳ್ಕೊಳಕ್ ಸಿದ್ಧರಿರಲಿಲ್ಲ. ಅದಕ್ಕೆ ಆತನು ನಾನು ಹೇಗೆ ಅಪೊಸ್ತಲ ಅಂತದ್ದು ಕೆಲವು ಸಾರಿ ಆತನು ನಾನು ಹೆಚ್ಚಿಸಿಕೊಂಡು ಹೇಳ್ತೇನೆ ಅಂತ ಹೇಳ್ತಾನೆ, ಹೆಮ್ಮೆ ಪಡ್ತೇನೆ ಅಂತ ಹೇಳ್ತಾನೆ. ಆ ಬೋಸ್ಟ್ ಅಂತ ಹೇಳಿ ಕನ್ನಡ ಇಂಗ್ಲಿಷಲ್ಲಿ ನೋಡ್ತೇವಲ್ಲ, ಹಾಗೆ ಹೇಳೋಕೆ ನೋಡ್ತೇವೆ. ಯಾಕಂದ್ರೆ ನಾನೇನು ಬೇರೆ ಅಪೊಸ್ತಲರಿಗಿಂತ ಕಮ್ಮಿ ಅಲ್ಲ. ಇಲ್ಲಿ ದೇವರ ಆತ್ಮನ ಬಿಟ್ಟು ತನ್ನನ್ನು ತಾನೇ ಸಮರ್ಥಿಸ್ಕೊಳ್ಳಿಲ್ಲ. ದೇವರ ಆತ್ಮನ ಮೂಲಕವೇ ಆತನ ಸಂಗತಿಗಳು ಹೇಳಿರುವಂಥದ್ದು ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು ನೋಡ್ತೇವೆ. ಹೀಗಿರುವಾಗ ಆತನು ತನ್ನ ಅಪೊಸ್ತಲರ ಬಗ್ಗೆ ಹೆಮ್ಮೆಯನ್ನು ಹೇಳ್ತಾನೆ. ಮತ್ತೆ 2ನೇ ವಿಚಾರಕ್ಕೆ ಬರುವಾಗ ಆತನು ಎಂದರೆ ತಾನು ಪ್ರೀತಿಸುವವರ ನಂಬಿಕೆ ಇತರರು ಬಂದು ಧ್ವಂಸ ಮಾಡ್ತಾರಲ್ಲ, ಹಾಳು ಮಾಡ್ತಾರಲ್ಲ, ಆ ಒಂದು ಕೋಪದಿಂದ ಹೊಟ್ಟೆ ಕಿಚ್ಚಿಬಿಟ್ಟು ನನ್ನ ಜನ ಹಾಳಾಗಬಾರ್ದು, ನಾನು ಸ್ಥಾಪಿಸಿದಂಥ ಸಭೆ ತಪ್ಪು ಬೋಧನೆಗೆ ಹೋಗಬಾರ್ದು. ಅದಕ್ಕೆ ಆತನು ಆ ಸಭೆಗೆ ಹೇಳಿದೆ, ನಾನು ನಿಮ್ಮನ್ನು ಹೀಗೆ ಪ್ರೀತಿಸಿ ನಾನು ಏನಂತಾನೆ ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಾಗಿ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದನಲ್ಲ ಅಂತ. ಆ ತಕ್ಷಣ ಇಲ್ಲಿ ನೋಡುವ, ಹೌದು, ಇವರು ಈ ವಾಕ್ಯ ಅಂದ್ರೆ ಇದರ ಹಿನ್ನೆಲೆ ಇದು ಉಂಟು. ಹೊರತು ನಾನು ಗಲಾತ್ಯ ಚರ್ಚ್, ಎಫೆಸ ಚರ್ಚ್, ಆ ಎಲ್ಲ ಚರ್ಚ್ ಎಲ್ಲರೂ ಇಂಡಿವಿಜುವಲ್ ಆಗಿ ನಾನು ಕರ್ತನಿಗೆ ನಿಶ್ಚಯ ಮಾಡ್ತೇನೆ ಅಂತ ಹೇಳ್ತಾನೆ. ಇಲ್ಲಿ ಕೊರಿಂಥ ಚರ್ಚ್ಗೆ ಆತನು ತನ್ನ ಒಂದು ಏನಂತಾರೆ ದೈವಾಸಕ್ತಿಯಿಂದ ಆತ್ಮ ಹೇಳ್ತಾನೆ, ನಾನೇನು ಮಾಡಿದ್ರೆ ನೀವು ಸತ್ಯದಿಂದ ಹೋಗಬಾರ್ದು, ಸತ್ಯದಿಂದ ದೂರ ಹೋಗಬಾರ್ದು, ಸತ್ಯದಿಂದ ಹಿಂಜರಿಬಾರ್ದು, ಬೇರೆಯವ್ರ ಬಂದು ನೀವು ಹಾಳು ಮಾಡಬಾರ್ದು. ಅಂದ್ರೆ ಎಂಥ ದೈವಾಸಕ್ತಿ ಅಂದ್ರೆ ಹಳೆ ಉಡಂಬಡಿಕೆಯಲ್ಲಿ ವಿಮೋಚನದ ಕೂಡ ಜೆಲಸ್ ಗಾಡ್ ಅಂತ ಹೇಳುವಾಗ ಅನೇಕರು ಸಾಧಾರಣವಾಗಿ ಫಾರಿನಲ್ಲಿ ವಿನ್ನಿ ಓಫ್ರಾ ಏನೋ ಅಂತಿದ್ದಳು. ಅವಳ ಅನ್ಕೋತೇನೆ, ಅವಳು ನಾನು ಮೊದಲು ದೇವ್ರು ನಂಬ್ತಿದ್ದೆ, ಆದ್ರೆ ಬೈಬಲಲ್ಲಿ ಈ ವಾಕ್ಯ ನೋಡಿದ ತಕ್ಷಣ ದೇವ್ರೇನು ಹೊಟ್ಟೆ ಕಿಚ್ಚು ಪಡ್ತಾನ ಅಂತೇಳಿ ನಾನು ಅದಕ್ಕೆ ಅವತ್ತಿಂದ ದೇವ್ರು ನಂಬದ್ ಬಿಟ್ಟೆ ಅಂತ ಹೇಳ್ತಾನೆ. ಹಾಗೆ ಅಂದ್ರೆ ಇವರೆಲ್ಲ ಯಾರಾದ್ರೂ ಒಂದು ದೊಡ್ಡ ಹಿಂಬಾಲಕರು ಇರ್ತಾರೆ, ಫೇಮಸ್ ಆಗಿರ್ತಾರೆ. ಅನೇಕ ಅವಳ ಒಂದು ಹೇಳಿಕೆ ಎಷ್ಟೋ ಲಕ್ಷಾಂತರ ಜನ ನೋಡಿ ಅವ್ರ ಮೇಲೆ ಪ್ರಭಾವ ಬೀರುವಂತಿರುತ್ತೆ. ಅನೇಕ ಸಾರಿ ಸೈತಾನ ಅಂಥವ್ರನ್ನು ಉಪಯೋಗಿಸುವಂತ ನೋಡ್ತೇವೆ. ಆದ್ರೆ ಇಲ್ಲಿ ದೇವರು ನಾನು ಹೇಳ್ತಾರೆ, ಇಸ್ರೇಲರಿಗೆ ಹೇಳ್ತಾನೆ. ಇನ್ನೊಂದು ಈ ವಾರ ಅಲ್ಲ, ಮುಂದಿನ ವಾರದಲ್ಲಿ ನೋಡ್ತೇವೆ, ನಮ್ಮ ಸೃಷ್ಟಿಕರ್ತನು ನಮ್ಮ ವಿಶೇಷ ಇಸ್ರೇಲ್ ನೋಡುವಾಗ ನಿಮ್ಮ ಆತನ ಇಸ್ರೇಲ್ ಕೂಡ ಆತನ ಹೇಳ್ತಾನೆ, ನಾನು ನಿನ್ನ ತಂದೆಯಾಗಿದ್ದೇನೆ ಹೇಳ್ತಾನೆ, ತಾಯಿಯಾಗಿದ್ದೇನೆ ಅಂತ ಹೇಳ್ತಾನೆ. ಮತ್ತು ಅಷ್ಟೆಲ್ಲ ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡುವಾಗ ಗಂಡನಾಗಿದ್ದೇನೆ ಎಂದಾಗ ಕೂಡ ಇಸ್ರೇಲರಿಗೆ ಹೇಳ್ತಾನೆ. ಹೇಳುವಾಗ ಆತನು ಹೇಳ್ತಾನೆ, ನಾನು ನಿಮ್ಮನ್ನು ಸೃಷ್ಟಿಸಿರುವ ಆತನು, ನಾನು ನಿಮ್ಮನ್ನು ಒಡಂಬಡಿಕೆ ಮಾಡಿಕೊಂಡಿರುವ ಆತನು, ನಾನು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡಬಾರ್ದ. ಯಾವಾಗ ನನ್ನನ್ನು ಬಿಟ್ಟು ನೀವು ವಿಗ್ರಹಗಳನ್ನು ಬೇರೆ ಬೇರೆ ಸಂಗತಿಗಳನ್ನು ನೀವು ಆತುಕೊಳ್ಳುವಾಗ, ಆರಾಧನೆ ಮಾಡುವಾಗ ನಾನು ಹೊಟ್ಟೆ ಕಿಚ್ಚು ಪಡಬಾರ್ದ. ಖಂಡಿತವಾಗಲೂ ದೇವರಿಗೆ
ಎಲ್ಲ ಆ ಒಂದು ಏನಂತಾರೆ ಶಕ್ತಿ ಉಂಟು ಆತನಿಗೆ. ಹಾಗೆ ಇಲ್ಲಿ ಪೌಲನು ಕೊರಿಂಥ ಚರ್ಚಿಗೆ ಬರುವಾಗ, ಕೊರಿಂಥ ಚರ್ಚ್ ಅಷ್ಟೇ ಅಲ್ಲ, ಇವತ್ತು ಪ್ರತಿಯೊಬ್ಬರಿಗೂ ಆತನು ಅದನ್ನೇ ಹೇಳ್ತಾನೆ. ಅಂದ್ರೆ ನನ್ನ ಸುವಾರ್ತೆ, ಯಾಕಂದ್ರೆ ಆತನ ಎಷ್ಟೊಂದು ಸಂಗತಿಗಳು ಹೇಳ್ತಾನೆ, ನನ್ನ ಸುವಾರ್ತೆ ಕರ್ತನಂತೆ ನನಗೆ ತಿಳಿಸಿರುವಂತ ಸುವಾರ್ತೆ, ಅದರಿಂದ ದೂರ ಹೋಗ್ಬೇಕು. ಯಾಕಂದ್ರೆ ಇನ್ನೊಂದು ಗಲಾತ್ಯದಲ್ಲಿ ಇನ್ನೊಂದು ವಚನ ಕೂಡ ನೋಡ್ತೇವೆ, ಏನಂದ್ರೆ ಎಲ್ಲ ಹೇಳ್ತಾನೆ, ನಾನು ಹೇಳುವಂತ ಸುವಾರ್ತೆಯನ್ನು ಬಿಟ್ಟು ಬೇರೆ ಯಾರೇ ಆಗ್ಲಿ ದೇವದೂತನು ಕೂಡ ಬಂದು ಹೇಳಿದ್ರೆ ಆತನ ಶಾಪಗ್ರಸ್ತನಾಗಲಿ ಅಂತ ಹೇಳ್ತಾರೆ. ಹಾಗಂದ ತಕ್ಷಣ ದೇವದೂತನ ಸುವಾರ್ತೆ ಹೇಳಿಲ್ವಾ? ಪ್ರಕಟಣೆ ಗ್ರಂಥದಲ್ಲ ನೋಡ್ತೇವೆ, ಪ್ರಕಟಣೆಯಲ್ಲಿ ಸಂಕಟ ಕಾಲ ದೇವದೂತನೇ ಬಂದು ಸುವಾರ್ತೆ ಸಾತ ಎವರ್ ಲಾಸ್ಟಿಂಗ್ ಗಾಸ್ಪಲ್ ಅಂತ ಹೇಳಿ ನೋಡ್ತೇವೆ ಅಲ್ಲಿ. ಆ ಸಮಯದಲ್ಲಿ ದೇವದೂತನ ಬಂದ, ಅಂದ್ರೆ ಪೌಲನು ಆ ದೇವದೂತನಿಗೂ ಬೈತಾ ಇದ್ದಾನ ಇಲ್ಲ. ಇಲ್ಲಿ ಆ ಸಭೆಯಲ್ಲಿ ಕೃಪೆ ಕಾಲದಲ್ಲಿ ಬಾಡಿ ಆಫ್ ಕ್ರೈಸ್ಟ್ಗೆ ಹೇಳುವಾಗ ರಹಸ್ಯವಾದಂತಹ ಸಂಗತಿ ಮರ್ಮವನ್ನು ಆತನು ಯೇಸು ಕ್ರಿಸ್ತನು ಪ್ರಕಟ ಮಾಡಿದಾಗ ಅದನ್ನು ಅದನ್ನು ತಿಳಿಸ್ತಿರುವಾಗ ಈ ಸಮಯದಲ್ಲಿ ಮತ್ತು ವಿಶೇಷವಾಗಿ ಅಂತ ಹೇಳೋದಂದ್ರೆ ಜೊತೆಯಲ್ಲಿ ಇರುವಂಥವ್ರು ಯಾರಿದ್ದಾರಂದ್ರೆ ಸುನ್ನತಿರುವಂತ ಅಪೊಸ್ತಲರು, ಸುನ್ನತಿಯರಿಗೆ ಸಾರುವಂತ ಸುವಾರ್ತೆ. ಧರ್ಮಶಾಸ್ತ್ರ ಅಧೀನರಾಗದೆ ಧರ್ಮಶಾಸ್ತ್ರದಿಂದ ಬಿಡುಗಡೆ ಹೊಂದಿ ಅದಕ್ಕೆ ಸತ್ತವರಾಗಿ ಹೊರಗೆ ಬಂದಿರುವಂತ ನೀವು ಕೃಪೆಯಿಂದ ನಂಬಿಕೆ ಮೂಲಕ ರಕ್ಷಣೆ ಹೊಂದಿದ್ದೀರ. ಇದೇ ಸುವಾರ್ತೆಯಾಗಿದೆ. ಒಂದು ವೇಳೆ ಇದನ್ನು ಬಿಟ್ಟು ಯಾರೇ ಬಂದು ಹೇಳಿದ್ರು ಕೂಡ, ಯಾವ ಮನುಷ್ಯನಾಗಲಿ ದೇವದೂತನು ಬಂದು ಕೂಡ ಶಾಪಗ್ರಸ್ತನಾಗಲಿ ಅಂತ ಹೇಳ. ಅಂದ್ರೆ ಇಷ್ಟು ಮಟ್ಟಿಗೆ ಆತನ ಸಭೆ, ಅದಕ್ಕೆ ನೋಡ್ತೇವೆ ಸಭೆಗಳಿಗೆ ಬಂದಿರುವಂತ ಪತ್ರಿಕೆ. ರೋಮಪುರದಿಂದ ನೋಡ್ತೇವೆ, ಕೊನೆಗೆ ಫಿಲೋಮಿನವರೆಗೂ ಏನೋ ನೋಡ್ತೇವೆ, ಫಿಲೋಮಿನವರೆಗೂ ಪತ್ರಿಕೆಗಳು ಸಭೆಗೆ ಬರೆದಿರುವಂತ ಪತ್ರಿಕೆ. ಇಬ್ರಿಯ ಪತ್ರಿಕೆಯಿಂದ ಪ್ರಕಟಣೆ ಅಂತವ್ರಿಗೂ ಇಬ್ರಿಯರಿಗೆ ಬರೆದ ಪತ್ರಿಕೆನೆ, ಯಾವ ಸಂದೇಹವಿಲ್ಲ, ಅವರಿಗೆ ಬರೆದಂಥ ಪತ್ರಿಕೆ. ಯಾವಾಗ ನಾವು ಅದರ ಅರ್ಥ ಮಾಡ್ಕೊಳ್ಳದೆ ಅವುಗಳನ್ನು ಮತ್ತು ಈ ಬೋಧನೆಗಳು ಮಿಕ್ಸ್ ಮಾಡುವಾಗ, ಓ ಪೌಲ ಹಿಂಗೆ ಹೇಳ್ತಾನೆ ಕ್ಷಣ ಹೋಗೋದು, ಓ ಪೌಲ ಹಂಗೆ ಹೇಳಿದ್ರೆ ಮತ್ತೆ ಯಾಕೋ ಪತ್ರಿಕೆಯಲ್ಲಿ ಯಾಕೆ ಹೀಗೆ ಹೇಳಿದೆ, ಯಾಕೊಬ್ಬನ ಯಾಕೆ ಹೇಳ್ತಾನೆ ಪ್ರಶ್ನೆ ಕೇಳೋದು, ಅದಕ್ಕೆ ವಾದ ವಿವಾದ ಮಾಡೋದು. ನಿಜವಾಗ್ಲೂ ಪ್ರಶ್ನೆ ಕೇಳೋದು, ವಾದ ಮಾಡೋದ್ರಲ್ಲಿ ನಿಜವಾಗ್ಲೂ ಅವರ ಸ್ವಂತ ನಿಲುವು ಏನಿರಲ್ಲ, ಆದರೆ ಬರೀ ವಾದ ಮಾಡುವಂಥದ್ದು. ನಾನೇನು ನಂಬಿದ್ದೇನೆ, ಇವತ್ತು ಬಹಳ ಒಳ್ಳೆ ಹಾಡು ಹಾಡಿದೆ, ಅಪಾರವಾದದ್ದು. ಕಾರಣ ತಿಳಿಯೇನು, ನಾವು ಇವತ್ತು ರಕ್ಷಣೆ ಹೊಂದಿದಕ್ಕೆ ಕಾರಣನೇ ಗೊತ್ತಿಲ್ಲ, ಯಾಕೆ ದೇವರಿಷ್ಟು ಪ್ರೀತಿ ಮಾಡ್ತಾನೆ ಅಂತೇಳಿ. ಅಂತ ಪ್ರೀತಿ ಮಧ್ಯೆ ಬಂದು ಯಾಕೋ ಇಂಥ ಪತ್ರಿಕೆ ಹೇಳಿದ್ದೇನೆ, ಇಂಥ ವಚನ ಹೇಳಿದ್ದೇನೆ ಅಂದ್ರೆ ನಮ್ಗೆ ದೇವ್ರ ಪ್ರೀತಿ ಮಾಡೋಂಥ ಕಾರಣನೇ ನಮ್ಗೆ ಗೊತ್ತಿಲ್ಲ. ದೇವರ ಪ್ರೀತಿ ಕೃಪೆ ಅಷ್ಟು ಅಮೂಲ್ಯವಾಗಿರುವಂಥದ್ದು. ಅದನ್ನು ತಗೊಂಡು ಬಂದು ಇನ್ನೊಂದು ವಾಕ್ಯದಿಂದ ನೀನು ಹೀಗೆ ಮಾಡಿದ್ರೆ ಸುನ್ನತಿ. ಅದಕ್ಕೆ ಪೌಲನು ಸ್ಪಷ್ಟಪಡ್ತಾನೆ, ಗಲಾತ್ಯ 4:4 ನೋಡ್ತೇವೆ. ಪೌಲನು ಸುನ್ನತಿ ಇಲ್ಲದವರಿಗೆ ಸುವಾರ್ತೆ ಸಾದ, ಪೇತ್ರನು ಸುನ್ನತಿ ಇರುವವರಿಗೆ ಸುವಾರ್ತೆಗೆ ಸಾರೋದಕ್ಕೆ ನೇಮಿಸಲ್ಪಟ್ಟಂಥವ್ರು. ಆ ಗಲಾತ್ಯದಲ್ಲಿ ಬಂದು ಜನರು ಅದು ಹೇಳಕ್ ಶುರು ಮಾಡಿದ್ರೆ ಅಂದ್ರೆ, ನೀವು ನಂಬಿದ ತಕ್ಷಣ ಸಾಕಾಗಲ್ಲ, ಸುನ್ನತಿನೇ ಆಗ್ಬೇಕು. ಏನಂದ್ರೆ ಈಗ ಯಾರೋ ತಂದೆ ತಾಯಿಗಳು ರಕ್ಷಣೆ ಹೊಂದಿದ್ರು, ಯಹೂದ್ಯ ತಂದೆ ತಾಯಿಗಳು ರಕ್ಷಣೆ ಹೊಂದಿದ್ರು. ಹೊಂದ್ಮೇಲೆ ಅವರು ಗಲಾಟೆ ಚರ್ಚೆಗೆ ಬಂದರು. ಅವರಿಗೆ ಅವ್ರ ಮನೆಯಲ್ಲಿ ಅವರು ಅಕ್ಕಪಕ್ಕದವ್ರು ಅವ್ರು ಕೇಳಕ್ ಶುರು ಮಾಡ್ತಾರೆ, ಮತ್ತೆ ನಿಮ್ಗೆ ಮಗ ಹುಟ್ಟಿದಾನೆ, ಮತ್ತೆ ಏನು ನೀವು ಯಹೂದ್ಯರೇ ಅಲ್ಲ, ಮತ್ತೆ ಸುನ್ನತಿ ಮಾಡಿಸ್ಕೊಳ್ಳಲ್ವಾ? ಸುನ್ನತಿ ಬೇಕು, ಸುನ್ನತಿ ಆಗಬೇಕು. ಇಂಥ ಸಂಗತಿಗಳು ಬಂದಾಗ ಈ ಪ್ರಶ್ನೆ ಇದು ಅಲ್ಲಿತ್ತು, ಅದು ಪೌಲನ ಖಂಡಿಸಿದ, ಅದು ನಮ್ಗೆ ಅವಶ್ಯಕತೆ ಇಲ್ಲ. ಅದು ಇವತ್ತಿನ ಜನ ಏನು ಮಾಡ್ತಾರೆ, ಇವತ್ತು ಸುನ್ನತಿ ಇಲ್ಲ, ಆದರೆ ಸುನ್ನತಿಗೆ ಹೋಲಿಕೆ ಆಗಿ ಏನಿದೆ, ದೀಕ್ಷಾ ಸ್ನಾನ ಇದೆ. ಸುನ್ನತಿ ಅಂದರೆ ದೀಕ್ಷಾ ಸ್ನಾನ, ಆತ್ಮಿಕ ದೀಕ್ಷಾ ಸ್ನಾನ, ಈ ದೀಕ್ಷಾ ಸ್ನಾನ, ಆ ದೀಕ್ಷಾ ಸ್ನಾನ, ಇವೆಲ್ಲ ಹೇಗೆ ರಕ್ಷಣೆ ಹೊಂದಬೇಕಾದ್ರೆ ಮತ್ತೆ ಸುನ್ನತಿನೂ ಅವಶ್ಯಕತೆ ಅಂತ ಹೇಳಿದ ಹಾಗೆ, ಇವತ್ತು ರಕ್ಷಣೆ ಹೊಂದೋದಕ್ಕೆ ಬ್ಯಾಪ್ಟಿಸಮ್ ದೀಕ್ಷಾ ಸ್ನಾನನೂ ಅವಶ್ಯಕತೆ ಅಂತ ಹೇಳಿದ್ರೆ ಮತ್ತೆ ಅದೇ ಕಾಲಕ್ಕೆ ಹಿಂದಕ್ಕೆ ಹೋಗ್ತಿದೆ. ಅದು ನಿಜವಾದಂಥ ಸುವಾರ್ತೆ. ದೇವರ ಕೃಪೆಗೆ ಯಾವುದನ್ನು ಸೇರಿಸಿದ್ರೆ ಅದು ವ್ಯರ್ಥ ಮಾಡ್ತೇವೆ ಅಂತ ಸಂಗತಿಗೆ ನಾವು ಕೈ ಹಾಕಲೇಬಾರ್ದು. ಮತ್ತು ಅಷ್ಟೇ ಅಲ್ಲ, ದೇವ್ರ ಕೃಪೆ ಏನಂದ್ರೆ ನಾನು ರಕ್ಷಿಸಿರೋದಕ್ಕೆ ನನಗೆ ಹಾಡು ಎಷ್ಟು ಚೆನ್ನಾಗಿ, ಅಂದ್ರೆ ನೋಡ್ತೇವಲ್ಲ ಹಾಡಿನಲ್ಲಿ ಪ್ರತಿಯೊಂದು ಪದಗಳು ಅಷ್ಟು ಚೆನ್ನಾಗಿ ಬರ್ದಿರುವಂತ ನೋಡ್ತೇವೆ.
ಅಲ್ಲಿ ಎಲ್ಲಿನೂ ಯೇಸು ಕ್ರಿಸ್ತನೇ ನೀ ಇಷ್ಟು ಸುಂದರವಾಗಿದ್ದಿ ಅಥವಾ ರೋಗ ಸ್ವಸ್ಥ ಮಾಡ್ತಿ, ನೀ ರೋಗ ಯಾಕೆ ಸ್ವಸ್ಥ ಮಾಡ್ತಿ ಕಾರಣನೇ ತಿಳಿ ಅನ್ನೋ ಬರ್ದಿಲ್ಲ ಅದರಲ್ಲಿ. ಅವೆಲ್ಲ ವ್ಯರ್ಥವಾಗಿರುವಂಥವುಗಳು. ದೇವರ ಕೃಪೆ ಕರುಣೆ ಅಂತ ಸಂಗತಿ ಬರೋ ಪೌಲನು ಇಲ್ಲಿ ಕೊರಿಂಥದವರಿಗೆ ಅದನ್ನು ನಾನು ನಿಮ್ಮ ಬಗ್ಗೆ ಇಂಥ ದೈವಾಸಕ್ತಿ ಹೊಂದಿದ್ದೇನೆ, ಅದಕ್ಕೆ ನಾನು ಅದನ್ನು ಮಾಡ್ತೇನೆ. ಅದಕ್ಕೆ ಬರುವಾಗ ಬ್ರೈಡ್ ಅನ್ನೋಂಥದ್ದಿಲ್ಲ, ವರ್ಜಿನ್ ಅನ್ನೋಂಥ ಪದ ಇದೆ, ಹೌದು. ಇನ್ನೊಂದು ಕಡೆ ಮದುವೆ ಆಗೋದ್ರ ಬಗ್ಗೆ ಹೇಳಿದ್ದಾನೆ, ರೋಮಾಪುರ 7ರಲ್ಲಿ ಮದುವೆ ಬಗ್ಗೆ ಹೇಳಿದ್ದಾನೆ. ಇಲ್ಲಿ ಬರುವಾಗ ಕನ್ಯೆ, ಶುದ್ಧ ಕನ್ಯೆ ಅಂತ ಹೇಳಿದಾನೆ. ಮತ್ತು ಅಷ್ಟೇ ಅಲ್ಲ, ಸಭೆಯನ್ನು ಶುದ್ಧ ಕನ್ಯವಾಗಿ ನಾನು ಸಮರ್ಪಿಸ್ಕೊಳ್ತೇನೆ ಅಂತ ಹೇಳಿ ಎಫೆಸ 5ರಲ್ಲಿ ಹೇಳಿದ್ದೇನೆ. ಬ್ರೈಡ್ ಅನ್ನುವಂಥದ್ದೇ ಇಲ್ಲ. ಬ್ರೈಡ್ ತಗೊಂಡೋಗಿ ಕ್ರೈಸ್ಟ್ಗೆ ಹೇಗೆ ಹಾಕ್ತಾರೆ ಗೊತ್ತಿಲ್ಲ. ಓಕೆ, ಬ್ರೈಡ್ ಅಂತ ತಕ್ಷಣ ಬ್ರೈಡ್ ಇಲ್ಲ, ಬ್ರೈಡ್ ಗ್ರೂಮ್ ಅನ್ನುವಂಥ ಪದ ಏನಾದರೂ ಇದೆನಾ? ಅಷ್ಟೊಂದು ವಾಕ್ಯಗಳು ತಗೊಂಡು ಹೋಗಕ್ಕೆ ಟೈಮ್ ಆಗುತ್ತೆ. ಏನಂದ್ರೆ ಯೋಹಾನನೇ ಹೇಳ್ತಾನೆ, ಓ ನಾನಾದರೂ ಮೊದಲಿಂಗನ ಸ್ನೇಹಿತನಾಗಿದ್ದೇನೆ. ಯೇಸು ಕ್ರಿಸ್ತನ ಮೊದಲಿಂಗನು. ಬ್ರೈಡ್ ಗ್ರೂಮ್ ಅನ್ನೋಂಥ ಪದ ಬೈಬಲ್ನಲ್ಲಿದೆ. ಬ್ರೈಡ್ ಗ್ರೂಮ್ ಯಾರು ಅಂತ ಕೂಡ ಸ್ಪಷ್ಟತೆ ಇದೆ. ಬ್ರೈಡ್ ಗ್ರೂಮ್ ಯೇಸು ಕ್ರಿಸ್ತನೇ. ಇನ್ನೊಂದು ಸರಿ ಶಿಷ್ಯರೆಲ್ಲ ಒಂದ್ ಕಡೆ ಹೋಗಿ ಏನೋ ಕಾರ್ಯ ಮಾಡಿ ಬಂದಾಗ ಏನಂತಾರೆ, ಪರಿಸಾಯರು ಬಂದು ಅವ್ರಿಗೆ ಕೇಳ್ತಾರೆ, ಏನು ಇವನು ಯಾರು, ನಾವು ಕಳೆದ ವಾರದಲ್ಲಿ ನಾವು ಓದಿದ್ದೇವೆ, ಗುರುವಾರ ಓದಿದ್ದೇವೆ, ಏನಂದ್ರೆ ಬಾಪ್ತಿಸ್ಮದ ಯೋಹಾನನ ಶಿಷ್ಯರು ಬಂದು ಯೇಸು ಕ್ರಿಸ್ತನಿಗೆ ಪ್ರಶ್ನೆ ಕೇಳ್ತಾರೆ. ಯೋಹಾನನ ಶಿಷ್ಯರು ಮತ್ತು ಪರಿಸಾಯರು ಅವ್ರು ಬಂದು ಹೇಳ್ತಾರೆ, ನಾವು ಮತ್ತು ಪರಿಸಾಯರು ನೋಡು, ನಾವು ಯಾವಾಗಲೂ ಉಪವಾಸ ಮಾಡ್ತೇವಲ್ಲ, ಮತ್ತೆ ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡಲ್ಲ ಅಂತ ಕೇಳಿದ್ರು. ಮೊದಲಿಂಗನು ಅವರ ಜೊತೆ ಇರುವವರೆಗೂ ಅವರು ಉಪವಾಸ ಮಾಡೋದು ಬೇಕಾಗಿಲ್ಲ. ಮೊದಲಿಂಗನು ಅವರಿಂದ ಹೋದ ಮೇಲೆ ಅವ್ರು ಉಪವಾಸ ಮಾಡ್ತಾರೆ, ಹೌದು, ಮಾಡೋದಿದೆ ಅಂತ ಹೇಳ. ಅಲ್ಲಿ ಕೂಡ ನೋಡ್ತೇವೆ, ಮೊದಲಿಂಗನು ಅನ್ನುವಂಥ ಪದ ಒಂದಿದೆ, ಒಬ್ಬನಿದ್ದಾನೆ, ಆತನ ಯಾರಿದ್ರೆ ಕರ್ತನಾದ ಯೇಸು ಕ್ರಿಸ್ತನೇ. ಅದ್ರ ಬಗ್ಗೆ ಸ್ಪಷ್ಟತೆ ಹೋಗ್ದೋಯ್ತು. ಮೊದಲಿಂಗನಿದ್ದಾರೆ. ಬಾಪ್ತಿಸ್ಮದ ಯೋಹಾನ ಯಾರು ಏನಂತಾರೆ, ಬೆಸ್ಟ್ ಮ್ಯಾನ್. ಇವತ್ತೆಲ್ಲ ಮದುವೆಯಲ್ಲಿ ಬೆಸ್ಟ್ ಮ್ಯಾನ್ ಅಂತಲ್ಲ, ಅದೇ ನಾನಾದರೂ ಸ್ನೇಹಿತನಿದ್ದೇನೆ, ಮೊದಲಿಂಗನಿಗೆ ನಾನು ಸ್ನೇಹಿತ. ಮತ್ತು ನೋಡ್ತೇವೆ ಇಲ್ಲಿ ಸುಮಾರು ಅಂದರೆ ಬರೀ ಅಪೋಸ್ತಲರಲ್ಲ, ಶಿಷ್ಯರ ಬಗ್ಗೆ ಮತ್ತಾಯ 25ರಲ್ಲಿ ಬುದ್ಧಿವಂತ ಕನ್ನಿಕೆಯರ ಬಗ್ಗೆ, ಬುದ್ಧಿಹೀನರು ಮತ್ತು ಬುದ್ಧಿವಂತ ಕನ್ನಿಕೆಯರ ಬಗ್ಗೆ ನೋಡುವಾಗ ಶಿಷ್ಯರ ಬಗ್ಗೆ ಹೇಳ್ತಿರುವಂಥ ಸಂಗತಿ ನಾವು ಚರ್ಚಿಗೆ ಹೋಲಿಕೆ ಆಗಿಲ್ಲ. ಅದಕ್ಕೆ ಆ ವಾಕ್ಯ ತಕೊಂಡು ಅನೇಕರು ಮಲ್ಕೊಳ್ಬಾರ್ದು, ನಿದ್ದೆ ಮಾಡಬಾರ್ದು ಅಂತ ಹೇಳಿ ನಾವು ಯಾವಾಗಲೂ ಎಚ್ಚರವಾಗಿರ್ಬೇಕು, ಎಷ್ಟು ಬರೋಣ ಎದುರು ನೋಡ್ತಾನೆ ಇರಬೇಕು, ಹಂಗೆ ಹೇಳ್ತಾ ಇರ್ತಾರೆ ಜನಕ್ಕೆ ಮಾಡಕ್ಕೆ. ಅಲ್ಲಿ 10 ಮಂದಿ ಕೂಡ ಮಲಗಿದ್ರು ಮೊದಲಿಂಗನ ತಡ ಆದಾಗ. ಅದು ಯಾವಾಗ ಸಾರೋಣವಾಯ್ತೋ ಎದ್ರು, ಎತ್ತಗಡೆ ದೀಪ ನೋಡಿದ್ರೆ ಯಾರಲ್ಲಿ ಎಣ್ಣೆ ಇತ್ತೋ ಅವರು ಸರಿ ಮಾಡ್ಕೊಂಡದ್ರು, ಯಾರಿಗೆ ಎಣ್ಣೆ ಇರಲಿಲ್ಲ ಅವ್ರು ಎದ್ರೇನು ಮಲ್ಕೊಂಡಿದ್ರೇನು ಎಚ್ಚರನೇ ಇದ್ರು, ಏನು ಉಪಯೋಗ ಇಲ್ಲ. ಇವತ್ತು ಸತ್ಯವಾದಂಥ ಸುವಾರ್ತೆ ಸಾರಲ್ಲ, ಏನು ಮಾಡಲ್ಲ. ಯಾರಿಗೆ ನೀವು ಎಚ್ಚರವಾಗಿರ್ರಿ, ಎಷ್ಟು ಬರೋಣ ಹತ್ರ ಎಚ್ಚರವಾಗಿರ್ರಿ. ರಕ್ಷಣೆ ಹೊಂದುವಂಥ ಸುವಾರ್ತೆ ಅವ್ರಿಗೂ ಗೊತ್ತಿಲ್ಲ, ಆ ಸುವಾರ್ತೆ ಅವ್ರು ಹೇಳೋದಿಲ್ಲ, ಯಾವುದೋ ಒಂದು ಹೇಳೋದು. ನಾವು ನೋಡ್ತೇವೆ, ನಮ್ಮ ಇನ್ನೊಬ್ಬರು ಫೇಮಸ್ ಒಬ್ಬರು ಪಾಸ್ಟರ್ ನನಗೂ ವಿಡಿಯೋ ಕಳಿಸಿದ್ರು. ಮತ್ತೆ ಯೋಹಾನ 6ನೇದಲ್ಲಿ ಯಾರು ಕುಮಾರನ ನಂಬ್ತಾರೋ ಅವರು ಸತ್ತರು ಕೂಡ ಬದುಕ್ತಾರೆ, ಎಲ್ಲರಿಗೂ ಹೇಳು, ಯಾರ್ಯಾರು ನಂಬ್ತೀರಾ ಎಲ್ಲರೂ ಕೈ ಎದ್ರು. ಏನಂತ ನಂಬ್ತಾರೆ? ಯೇಸು ಕ್ರಿಸ್ತಿಗೆ ಎಲ್ಲರೂ ಏನೇನೋ ನಂಬ್ತಾ ಇದ್ದಾರೆ. ಯೇಸು ಕ್ರಿಸ್ತ ಯಾರು ಅಂದ್ರೆ ರೋಗ ಸ್ವಸ್ಥ ಮಾಡ್ತಾನೆ ಅಂತ ನಂಬೋರಿದ್ದಾರೆ. ಯೇಸು ಕ್ರಿಸ್ತ ಯಾರು ಅದ್ಭುತ ಮಾಡ್ತಾನೆ ಅಂತ ನಂಬೋರಿದ್ದಾರೆ. ಏನೋ ಒಂದು ವಾಕ್ಯ ಹೇಳಿದ ತಕ್ಷಣ ಎಲ್ಲರಿಗೂ ನಂಬ್ತೇವೆ ಅಂದ್ರೆ ಅವರಿಗೆ ಇಂಥ ಬೋಧನೆ ಮಾಡಿ ಅವರಿಗೆ ಸುಳ್ಳು ನಂಬಿಸಿ ಅವ್ರಿಗೆ ಪರಿಪೂರ್ಣ ನರಕಕ್ಕೆ ಕಳಿಸ್ತಾರೆ. ಅದಕ್ಕೆ ಇವರು ಕೂಡ ಕಾರಣರಾಗ್ತಾರೆ, ಮುಖ್ಯವಾದಂಥ ಕಾರಣ. ಯಾಕಂದ್ರೆ ಹಿಂದೆ ಇರೋರಿಗೆ ನೀವು ಆಯ್ತು, ಇವತ್ತು ನೀವು ನಂಬಿದರೆ ರಕ್ಷಣೆ ಹೊಂದಿದ್ರೆ ಆಯ್ತು, ನೀವು ಇವಾಗೆಲ್ಲ ಹೋಗ್ತೀರಾ, ನೀವು ಸತ್ತರು ಕೂಡ ನೀವು ಬದುಕ್ತೀರಾ ಅಂತ ನಮ್ಮವರು ಸಾಯೋದಿಲ್ಲ. ಹೇಳಿದ ತಕ್ಷಣ ಅವತ್ತಿಂದ ಅವ್ರು ಮತ್ತೆ ಯಾರು ಸುವಾರ್ತೆ ಹೇಳಿದ್ರು ನಂಬಲ್ಲ. ಯಾಕಂದ್ರೆ ಅವತ್ತು ಭಾಷೆ ಹೇಳಿದ್ರು ನಾವು ಕೈ ಎತ್ತಿದ್ದೇವೆ, ಅವತ್ತು ನಂಬಿದ್ದೇವೆ. ಏನು ನಂಬಿದ್ದೇವೆ ಗೊತ್ತಿಲ್ಲ. ಹಾಗೆ ಈ ಒಂದು ವಿಚಾರ ಬಂದಾಗ ನೋಡ್ತೇವೆ, ಪೌಲನು ಅಂತ ಸಂಗತಿಗಳಿಂದ ದೂರ ಇರೋದಕ್ಕೋಸ್ಕರ ಇದ್ದನು. ಏನಂದ್ರೆ ಅತ್ಯಾಸಕ್ತಿಯಿಂದ ನಾನು ಈ ಸಭೆ ಬಗ್ಗೆ ಹೇಳ್ತೇನೆ. ಅಂದ್ರೆ ನೋಡುವಾಗ ಬ್ರೈಡ್ಗೂ ಸ್ಪಷ್ಟತೆ ಇದೆ. ಬ್ರೈಡ್ಗೂ ಸ್ಪಷ್ಟತೆ ಇದ್ದ ಮೇಲೆ
ಪ್ರಕಟಣೆ 19ನೇ ಅಧ್ಯಾಯಕ್ಕೆ ಬರ್ತೇವೆ. ಪ್ರಕಟಣೆ 19ನೇ ಅಧ್ಯಾಯ. ಪ್ರಕಟಣೆ 19ನೇ ಅಧ್ಯಾಯ. ಅಲ್ಲಿ ಬರುವಾಗ ಮದುವೆ ಬಗ್ಗೆ ಹೇಳ್ತಾನೆ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ, ಯಾಕಂದ್ರೆ ಕುರಿಮರಿಯಾದ ಆತನ ವಿವಾಹವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂದು ಹೇಳಿತು. ಹೇಗೂ ನಾವು ನೆಕ್ಸ್ಟ್ ವೀಕಲ್ಲಿ ಇದರ ಪರಿಪೂರ್ಣ ಅರ್ಥ ನೋಡ್ತೇವೆ. ಅಲ್ಲಿ ವಿವಾಹವಾಗುವ ಕನ್ಯೆ ಅಂತ ಹೇಳಿದ್ದಾರೆ. ಇಂಗ್ಲಿಷ್ನಲ್ಲಿ, ಇಂಡಿಯನ್ ವರ್ಷನಲ್ಲಿ ಹಾಗಿಲ್ಲ, ಅಲ್ಲಿ ವೈಫ್ ಅಂತಿದೆ. ಯಾಕೆ ವೈಫ್ ಬರೆದಿದ್ದಾರೆ? ಮತ್ತು ಇವರು ಕೂಡ ಈ KJV ತರ್ಜಮೆ ಮಾಡಿದ್ದಾರೆ, ಮತ್ತು ಇವರು ಕನ್ಯೆ ಅಂತ ಹಾಕಿದ್ದಾರೆ. ವೈಫ್ ಯಾಕಿದೆ ಅದು ನಾವು ಮುಂದಿನ ವಾರದಲ್ಲಿ ವಿವರವಾಗಿ ನೋಡ್ತೇವೆ. ಅದ್ರಲ್ಲಿ ನೋಡುವಾಗ ವಿವಾಹ ಬಂದಿದೆ. ಯಾವಾಗ? ಸಂಕಟ ಕಾಲದಲ್ಲಿ ಮಧ್ಯದಲ್ಲಿ ಇದು ಬಂದಿದೆ ಅಂತ ಹೇಳೋ ತಕ್ಷಣ ಇದು ಹೇಳ್ತಾರೆ. ವಿವಾಹವಾಗುವಂತ ಬಂದಿದೆ ಮತ್ತು ಸಿದ್ಧವಾಗುವಂತ ಕನ್ಯೆ ಕೂಡ ಸಿದ್ಧವಾಗಿ ಬಂದಿದ್ದಾಳೆ. ಆದರೆ ಇಲ್ಲಿ ನಾವು ನೋಡುವಾಗ ಆ ಕನ್ಯೆ ಯಾರು? ಕನ್ಯೆ ಅಲ್ಲ, ಹೇಗೆ ವೈಫ್ ಅಂತಿದೆ. ಆದರೆ ಒಟ್ಟಲ್ಲಿ ಮದುವೆ ಆಗುವಂಥ ಯಾರು? ದೇವರ ವಾಕ್ಯದಲ್ಲಿ ಏನು ಹೇಳಿದೆ? ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯಕ್ಕೆ ಬರ್ತೇವೆ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 9ನೇ ವಚನ. ಪ್ರಕಟಣೆ ಗ್ರಂಥ 21ನೇ ಅಧ್ಯಾಯ 9ನೇ ವಚನ. ಕಡೆ 7 ಉಪದ್ರವಗಳಿಂದ ತುಂಬಿದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತನಾಡುತ್ತಾ, ಇಲ್ಲಿಗೆ ಬಾ, ಕುರಿಮರಿಯಾದ ಆತನಿಗೆ ಹೆಂಡತಿಯಾಗತಕ್ಕ ಮೊದಲಿಗಿತ್ತಿನ ನಿನಗೆ ತೋರಿಸುವೆನು ಎಂದು ಹೇಳಿದನು. ಇಲ್ಲಿವರೆಗೂ ಬ್ರೈಡ್ ಆಫ್ ಕ್ರೈಸ್ಟ್ ಇಲ್ವೇ ಅಲ್ಲ, ಲ್ಯಾಮ್ ವೈಫ್ ಆಫ್ ಲ್ಯಾಮ್ ಅಥವಾ ಲ್ಯಾಮ್ಸ್ ವೈಫ್ ಅಂತ ಹೇಳ್ತಾನೆ ಇಂಗ್ಲಿಷ್. ಕುರಿಮರಿಯಾದ ಆತನ ಹೆಂಡತಿ ಯಾರನ್ನ ತೋರಿಸ್ತಾನೆ, ಕರ್ಕೊಂಡ್ಬರ್ತಾನೆ. 10ನೇ ವರ್ಷ ಇರುತ್ತೆ. ಮತ್ತು ಅವನು ಆತ್ಮದಲ್ಲಿ ನನ್ನನ್ನು ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತುಕೊಂಡು ಹೋಗಿ ಸ್ವರ್ಗದೊಳಗಿನಿಂದ ಪರಿಶುದ್ಧವಾದ ಯೆರೂಸಲೇಮ್ ಎಂಬ ಆ ದೊಡ್ಡ ಪಟ್ಟಣವು ದೇವರ ಕಡೆಯಿಂದ ಇಳಿದು ಬರುವುದು ನನಗೆ ತೋರಿಸಿದನು. ಇಲ್ಲಿ ವಿವಾಹವಾಗುವಂತ ಕನ್ಯೆ ಆಗಲಿ ಅಥವಾ ಸ್ತ್ರೀ ಆಗಲಿ ಯಾರು ಯಾವ ಸಭೆನೂ ಅಲ್ಲ. ಅಂದ್ರೆ ಇಲ್ಲಿ ಹೇಳೋ ಪ್ರಕಾರ ಬ್ರೈಡ್ ಆಫ್ ಕ್ರೈಸ್ಟ್ ಈ ಚರ್ಚ್ ಅಲ್ಲ. ಅಲ್ಲಿ ಹೇಳ್ತೇನೆ ಸ್ಪಷ್ಟವಾಗಿ, ನಾ ನಿನ್ ಕರ್ಕೊಂಡು ಹೋಗಿ ತೋರಿಸ್ತೇನೆ. ವಿವಾಹ ಸಮಯ 19ನೇ ಅಧ್ಯಾಯದಲ್ಲಿ ನೋಡಿದೆವು, ವಿವಾಹ ಆಗುವಂತ ಸಮಯ ಬಂದಿದೆ. ಮತ್ತೆ ಇಲ್ಲಿ ಹೇಳ್ತಾನೆ, ಆಯ್ತು ವಿವಾಹ ಆಗುವಂತ ಯಾರು ವಿವಾಹ ಆಗ್ತಾರೆ ಅದನ್ನೇ ತೋರಿಸ್ತೇನೆ ಅಂತ ಹೇಳ್ದ. ಅಲ್ಲಿ ತೋರಿಸ್ತೀರಂತ ತೋರಿಸಿದಾಗ ಪರಲೋಕದಿಂದ ಇಳಿದು ಬರುವಂತ ಏನಂತಾರೆ ಸುಂದರವಾದಂತ ಸ್ವರ್ಗದಲ್ಲಿರುವಂತ ಪರಿಶುದ್ಧವಾದಂತ ಯೆರೂಸಲೇಮೇ ಬ್ರೈಡಲ್ಲಿ ಮದುವೆ ಆಗುವಂತ ಮೊದಲಿಗಿತ್ತು ಯಾರು? ಯೆರೂಸಲೇಮ್. ಇದಕ್ಕಿಂತ ಮತ್ತೆ ಸ್ಪಷ್ಟತೆ ಏನ್ ಬೇಕು? ಇಷ್ಟು ಹೇಳಿದೆ, ಅಷ್ಟು ಹೇಳಿದೆ ಆಯ್ತು. ಅದಕ್ಕೆ ಏನು ಅರ್ಥ ಅವೆಲ್ಲ ಬೇಕಾದ್ರೆ ಅರ್ಥ ಮಾಡ್ಕೋಣ. ಅಲ್ಲಿ ಇಲ್ಲೇ ಇರೋದಕ್ಕೆ ತಗೊಂಡು ಬಂದು ಬ್ರೈಡ್ ಆಫ್ ಕ್ರೈಸ್ಟ್ ಯಾರು? ನಾವು ಸಭೆ ಬ್ರೈಡ್ ಆಫ್ ಕ್ರೈಸ್ಟ್. ನಾವು ಪ್ರತಿಯೊಬ್ಬರು ಕೂಡ ನಾವು ಎಷ್ಟು ಮೊದಲಿಂಗನಾಗೆ ನಾವು ಮೊದಲಿಗಿತ್ತಂತೆ ನಾವು ಶೃಂಗರಿಸ್ಕೋಬೇಕು, ಸಿದ್ಧರಾಗಿರ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತ ಹೇಳಿದ್ರೆ ಸಭೆ ಬ್ರೈಡ್ ಆಫ್ ಕ್ರೈಸ್ಟ್ ಅಲ್ಲ. ಸಭೆ ಬ್ರೈಡ್ ಆಫ್ ಕ್ರೈಸ್ಟ್ ಅಲ್ಲ. ಯಾಕೆ ಅಲ್ಲ? ಯಾಕಂದ್ರೆ ಅನೇಕರು ಇದರಲ್ಲಿ ನೋಡ್ತೇವೆ, ಅನೇಕ ಅವಲೇ ಹೆಸರು ಹೇಳಿ ಅಂತ ಕೆಲವು ಬೋಧಕರು ಮತ್ತು ಬೇರೆಯವರು ಪ್ರೀ ಟ್ರಿಬ್ಯುಲೇಷನ್ ರ್ಯಾಪ್ಚರ್, ಪೋಸ್ಟ್ ಟ್ರಿಬ್ಯುಲೇಷನ್, ಮಿಡ್ ಟ್ರಿಬ್ಯುಲೇಷನ್ ರ್ಯಾಪ್ಚರ್ ಇವೆಲ್ಲ ಹೇಳೋದು ನೋಡ್ತೇವೆ. ಇಲ್ಲ ನೋಡುವಾಗ ಈ ಯಾರು ಬ್ರೈಡ್ ಆಫ್ ಕ್ರೈಸ್ಟ್ ನಾವು ಮಧ್ಯೆ ಅವ್ರ ಪ್ರಕಾರ ಏನಂದ್ರೆ ರ್ಯಾಪ್ಚರ್ ಆಗುತ್ತೆ. ರ್ಯಾಪ್ಚರ್ ಆದ ತಕ್ಷಣ ನಾವು ಎತ್ತಲ್ಪಟ್ಟ ತಕ್ಷಣ ಏನಾಗ್ತದೆ, ಮಧ್ಯ ಆಕಾಶದಲ್ಲಿ ಮದುವೆ ಆಗ್ತೇವೆ ಅಂತ ಹೇಳ್ತಾರೆ. ಮುಂದಿನ ವಾರಗಳಲ್ಲಿ ನೋಡ್ತೇವೆ, ಭೂಲೋಕಕ್ಕೆ ಬರುತ್ತೆ. ಅಲ್ಲಿ ನೋಡ್ತೇವೆ ಬ್ಯೂಲಾ ಮತ್ತೆ ಇನ್ನೊಂದು ಹೆಸರು ಉಂಟು. ಆ ಸ್ಥಳ ಭೂಲೋಕಕ್ಕೆ ಸೀಮಿತವಾಗಿರುತ್ತದೆ. ಇಲ್ಲೇ ನಡೆಯುವಂತ ಕಾರ್ಯ ಇದೆ, ಇಲ್ಲೇ ಆಗ್ತದೆ. ಅಂದ್ರೆ ಇಲ್ಲಿ ಇಷ್ಟೇ ಸ್ಪಷ್ಟತೆ ನಾವು ನೋಡಿ ಮುಗಿಸ್ತೇವೆ. ಏನಂದ್ರೆ ಈ ಮದುವೆ ಇನ್ನು ಮುಂದೆ ಆಗ್ಲಿಕ್ಕೆ ಉಂಟು. ಇವತ್ತಿನ ಕ್ರಿಸ್ತ ವಿಶ್ವಾಸಿಗಳು ಇನ್ನು ಕ್ರಿಸ್ತನೊಂದಿಗೆ ಸೇರಿದ್ದಾರಾ ಅಥವಾ ಇನ್ನು ಮುಂದೆ ಕಾಯ್ತಾ ಇದ್ದಾರ? ಇವತ್ತಿನ ಸಭೆ ಯಾರಿಗೆ ಬಾಡಿ ಆಫ್ ಕ್ರೈಸ್ಟ್ ಅನ್ನೋಂಥವ್ರು ಕೆಲವು ಬೋಧಕರಿದೆ. ಬಾಡಿ ಆಫ್ ಕ್ರೈಸ್ಟ್ ಅಂತ
ಕ್ರಿಸ್ತನ ದೇಹಕ್ಕೆ ನಾವು ಅಂಗಗಳು ಸೇರಿಸಿದ್ದೇವ ಅಥವಾ ಇನ್ನು ಮುಂದೆ ಕಾಯ್ತಾ ಇದ್ದೇವ? ರೋಮ 7 ಪ್ರಕಾರ ಆಯ್ತು, ಸತ್ತವರು ಇನ್ನು ಹೊಸಬನಿಗೆ ಮದುವೆ ಆಗ್ಬೇಕಂದ್ರು ಕೂಡ ಅಲ್ಲಿ ಏನಂದ್ರೆ ಮದುವೆ ಆದ್ಮೇಲೆ ಗಂಡ ಹೆಂಡತಿ ಇಬ್ಬರು ಒಂದೇ ಶರೀರವಾಗ್ತಾರೆ. ಹೌದು, ಆ ವಿಧದಲ್ಲಿ ಒಂದು ವೇಳೆ ನಾವು ತಕೊಂಡ್ರು ಕೂಡ ಇವತ್ತು ನಾವು ಕ್ರಿಸ್ತನ ದೇಹದ ಅಂಗಗಳು ಆಗಿದ್ದೇವ ಅಥವಾ ಮಿಡ್ ಟ್ರಿಬ್ಯುಲೇಷನ್ ಟ್ರಿಬ್ಯುಲೇಷನ್ ಪೀರಿಯಡ್ ಅಲ್ಲಿ ವಿವಾಹ ಆಗೋದು ಕಾಯ್ತಾ ಇದ್ದೇವ? ಅವ್ರಿಗೆ ಸ್ಪಷ್ಟತೆ ಇಲ್ಲ. ನಾವು ಇವತ್ತು ಒಂದು ವೇಳೆ ಅದನ್ನು ನಂಬಿದರೆ ಒಂದು ಏನಂದ್ರೆ ರಿಪ್ಲೇಸ್ಮೆಂಟ್ ಥಿಯರಿ. ಇಸ್ರೇಲರು ದೇವರು ತಿರಸ್ಕರಿಸಿದ ಕ್ರಿಶ್ಚಿಯನ್ ನ್ಯೂ ಸ್ಪಿರಿಚುವಲ್ ಇಸ್ರೇಲ್, ಚರ್ಚ್ ಸ್ಪಿರಿಚುವಲ್ ಇಸ್ರೇಲ್ ಅಂತ ಹೇಳಂತವ್ರು ಉಂಟು. ಅವೇ ಅವರು ಅಂತ ಹೇಳಿದ್ರೆ ಇವ್ರಿಗೆ ಇವತ್ತು ಏನು ಸಿಗಲ್ಲ, ಮುಂದಿನ ಏನು ಸಿಗಲ್ಲ. ಯಾಕಂದ್ರೆ ಇವ್ರಿಗೆ ಎಂದೂ ವಾಗ್ದಾನ ದೇವರು ಮಾಡಲ್ಲ, ಅದು ಆಗಲ್ಲ. ಮತ್ತು ಇವತ್ತು ಬಾಡಿ ಆಫ್ ಕ್ರೈಸ್ಟ್ ಯಾವ ಆಧಾರದ ಮೇಲೆ ಬಾಡಿ ಆಫ್ ಕ್ರೈಸ್ಟ್ ಹೇಳ್ತೀರಾ? ನೀವು ಇನ್ನೂ ಕ್ರಿಸ್ತರೊಂದಿಗೆ ಸಂಯೋಜನೆ ಆಗೇ ಇಲ್ಲ. ನೀವು ಯಜ್ಞದ ಕುರಿಯಾದಾತನಿಗೆ ನೀವು ವಿವಾಹವಾದಾಗ ನೀವು ಕ್ರಿಸ್ತನ ಹೆಂಡತಿ ಆಗ್ತೀರಾ. ಅವಾಗ ಆತನ ದೇಹಕ್ಕೆ ಅವಾಗ ಇಬ್ಬರು ಬೇರೆ ಶರೀರಗಳೆಲ್ಲ ಒಂದೇ ಶರೀರ ಅವತ್ತಾಗ್ತಾರೆ. ಅಲ್ಲಿ ಅವ್ರಿಗೆ ಏನಿದ್ರೆ ಖಾಲಿ ಇದ್ದೀರ ನೀವು, ನಿಮ್ಗೇನೇ ಅಲ್ಲ. ಅದಕ್ಕೆ ಪೌಲನ ಪತ್ರಿಕೆಗಳಲ್ಲಿ ಎಲ್ಲಿ ಕೂಡ ನಾವು ಇನ್ನು ಮುಂದೆ ಆಗ್ತೇವೆ ಅಂತ ಹೇಳಿಲ್ಲ. ಇವತ್ತು ನಮಗೆ ದೇವರು ಯಾವ ಕ್ಷಣದಲ್ಲಿ ನಾವು ರಕ್ಷಣೆ ಹೊಂದಿದ್ದೇವೋ, ಮಾಡಿಸ್ಕೊಂಡಿರುವಂಥ ಬ್ಯಾಪ್ಟಿಸಮಿನ ನಾವು ಕ್ರಿಸ್ತನಿಗೆ ಸತ್ತು ಉಣಲ್ಪಟ್ಟು ಎಬ್ಬಿಸಲ್ಪಟ್ಟಿದೆ ಅಂತ ಹೇಳುವಾಗ ಅದನ್ನೇ 1 ಕೊರಿಂಥ 12 ಪ್ರಕಾರ ಹೇಳ್ತಾನೆ. ಯಾವ ಕ್ಷಣದಲ್ಲಿ ಅದು ನಂಬಿದ್ದೇವೋ ಆ ಕ್ಷಣದಲ್ಲಿ ನಾವು ನೋಡ್ತೇವೆ ಪವಿತ್ರ ಆತ್ಮನು ಕ್ರಿಸ್ತನೆಂಬ ದೇಹಕ್ಕೆ ನಮ್ಮನ್ನು ಬ್ಯಾಪ್ಟಿಸಮ್ ಮೂಲಕ ಆತನ ಸೇರಿಸ್ತಾನೆ. ಅದಕ್ಕೆ ಹೇಳ್ತಾನೆ FSI 5 ಬರುವಾಗ ಏನು ಮರ್ಮ, ಅನೇಕರು ಅದರಲ್ಲೇ ಮರ್ಮ ಅಂತ ಹೇಳ್ತಾರೆ. ಏನು ಮರ್ಮ ಅಂದ್ರೆ ಮ್ಯಾರೇಜ್, ಬ್ರೈಡ್ ಆಫ್ ಕ್ರೈಸ್ಟ್ ಮರ್ಮ. ಬ್ರೈಡ್ ಆಫ್ ಕ್ರೈಸ್ಟ್ ಮರ್ಮ ಅಲ್ಲ. ಏನಾಗ್ತಾನೆ ಸ್ಪಷ್ಟವಾಗಿ ಹೇಳ್ತಾನೆ 30ನೇ ವಚನದಲ್ಲಿ, ಯಾಕಂದ್ರೆ ನಾವು ಆತನ ದೇಹದ ಅಂಗಗಳು, ಆತನ ಮಾಂಸವು, ಆತನ ಎಲುಬುಗಳು ಆಗಿದ್ದೇವೆ. ಯಾವಾಗ ಆಯ್ತು? ರೋಮಪುರದ ಪ್ರಕಾರ ಮದುವೆನೇ ಅಂದ್ರೆ ಮದುವೆ ಇನ್ನು ಮುಂದೆ ಆಗಲ್ಲ. ಮದುವೆ ಆಗಿದೆ ಆಲ್ರೆಡಿ. ಕ್ರಿಸ್ತನಿಗೆ ಸಭೆ ಮದುವೆ ಆಗಿದೆ ಆಲ್ರೆಡಿ. ಮದುವೆ ಆಗಿರೋದಕ್ಕೋಸ್ಕರವೇ ಇನ್ನು ಮುಂದೆ ಗಂಡ ಹೆಂಡತಿ 2 ಶರೀರ ಒಂದೇ ಶರೀರವಾಗಿರೋದ್ರಿಂದ ಇವತ್ತು ಕ್ರಿಸ್ತನ ದೇಹದ ನಾವು ಹೇಳ್ತಾನೆ ಸ್ಪಷ್ಟವಾಗಿ ಏನಂದ್ರೆ ಆತನ ದೇಹದ ಅಂಗಗಳು, ಆತನ ಮಾಂಸ, ಆತನ ಎಲುಬುಗಳು ಆಗಿದ್ದೇವೆ. ಇಲ್ಲ ಇದು ಇವಾಗೇ ಆಗಿಲ್ಲ, ಇನ್ನೂ ಮುಂದೆ ಆಗ್ತದೆ. ಮತ್ತೆ ಇವತ್ತೇನಾಗಿದ್ದಾರೆ? ಇವತ್ತೇನೇ ಆಗಿಲ್ಲ. ಮತ್ತು ಸುಮ್ಮನೆ ಹಂಗೆ ಗಾಳಿಯಲ್ಲೇ ಪ್ರೇಯರ್ ಮಾಡೋದು, ಅದೇ ನಂಬ್ತೇವೆ ಇದು ನಂಬ್ತೇವೆ ಅಂದ್ರೆ ನಾವು ಇನ್ನು ಮುಂದೆ ಆಗ್ಲಿಕ್ಕಿಲ್ಲ. ಆಲ್ರೆಡಿ ನಾವು ಇವತ್ತು ಆಗಿದ್ದೇವೆ. ಕ್ರಿಸ್ತನೊಂದಿಗೆ ನಾವು ಆಲ್ರೆಡಿ ನಾವು ಕ್ರಿಸ್ತನ ದೇಹದಲ್ಲಿ ನಾವು ಆಲ್ರೆಡಿ ಆತನ ದೇಹವಾಗಿದ್ದೇವೆ. ಮತ್ತೆ ಆತನ ದೇಹ ತಕೊಂಡ್ಬಂದು ಮತ್ತೆ ಮುಂದೆ ಮದುವೆ ಮಾಡ್ತಾನ? ದೇಹಕ್ಕೆ ತಕೊಂಡು ಹೇಗೆ ಮುಂದೆ ಮದುವೆ ಮಾಡ್ತಾನೆ? ಅದು ಎರ್ಸಲೇಮ್ ಅಂದ್ರೆ ಏನಿದೆ ಅದರ ಅರ್ಥ ನಾವು ಮುಂದಿನ ವಾರದಲ್ಲಿ ನೋಡ್ತೀವಿ. ಆದ್ರೆ ಇವತ್ತು ನಮ್ಗೆ ದೇವರು ಅದಕ್ಕಿಂತ ಹೆಚ್ಚಾದಂತ ಏನಂತಾರೆ ಮಹಿಮಾ ಪದವಿಯನ್ನು ಕ್ರಿಸ್ತನ ದೇಹದ ಅಂಗಗಳಿಗೆ ಕೊಟ್ಟಿದ್ದಾನೆ. ಕ್ರಿಸ್ತನ ದೇಹಕ್ಕೆ ಅದಕ್ಕಿಂತ ಹೆಚ್ಚಾದಂತ ಆಶೀರ್ವಾದ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಆತ್ಮೀಯ ಹೇಳ್ತಾನೆ 1 ಕೊರಿಂಥ FS 1:3 ನಾವು ನೋಡಿದ್ದೇವೆ ಅಂದ್ರೆ, ಆದ್ರಿಂದ ಕರ್ತನು ನಮ್ಮನ್ನು 3ನೇ ವಚನ ನೋಡ್ತೇವೆ. FS 1:3 ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆ ಆಗಿರುವ ಆತನಿಗೆ ಸ್ತೋತ್ರ. ಆತನು ಸ್ವರ್ಗದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ಸ್ವರ್ಗದಲ್ಲಿ ಆಗುವಂತ 2ನೇ ಅಧ್ಯಾಯ 6ನೇ ವಚನ, ಅದೇ FS 2ನೇ ಅಧ್ಯಾಯ 6ನೇ ವಚನ, ಮತ್ತು ನಮ್ಮನ್ನು ಆತನು ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನು ಕೂಡ ಸ್ವರ್ಗದ ಸ್ಥಳಗಳಲ್ಲಿ ಕುಳ್ಳಿರಿಸಿದ್ದಾನೆ. ಮುಂದೆ ಕುಳ್ಳಿರಿಸ್ತಾನೆ ಅಂತ ಹೇಳ್ತಾ ಇಲ್ಲ. ಇವತ್ತು ಬಾಡಿ ಆಫ್ ಕ್ರೈಸ್ಟ್ ಅಂತ ಯಾರು ನಂಬ್ತಾರೋ, ಅದ್ರ ಬಗ್ಗೆ ಬೋಧನೆ ಮಾಡ್ತಾರೋ ಅವ್ರಿಗೆ ಈ ಸ್ಪಷ್ಟತೆ ಬೇಕು. ನಾವು ಆಲ್ರೆಡಿ ಕ್ರಿಸ್ತನಿಂದ ಮುಂದೆ ಎದುರು ನೋಡ್ತಾ ಇಲ್ಲ. ನಂಬಿದ ಕ್ಷಣದಲ್ಲಿ ಎಲ್ಲವೂ ಆಗೋಗಿದೆ. ಏನು ಮತ್ತಷ್ಟೇ ಅಲ್ಲ, ನಮಗೆ ವೈಯಕ್ತಿಕವಾಗಿ ಪ್ರತಿ ಇಂಡಿವಿಜುವಲ್ ಏನಿದೆ ಅದನ್ನೇ ಹೇಳ್ತಾನೆ 13ನೇ ವಚನ, FS 1:13ನೇ ವಚನ, ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರ ಆತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ.
ಆತನ ಮಹಿಮೆಯ ಸ್ತುತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯದವರಿಗೆ ವಿಮೋಚನೆ ಆಗುವ ತನಕ ಆತನು ಪವಿತ್ರಾತ್ಮ ನಮ್ಮ ಬಾಧ್ಯತೆಗೆ ಸಂಚಿತಾರನಾಗಿದ್ದಾನೆ. ಕ್ರಿಸ್ತನ ಎರಡನೇ ಬರೋಣ ಅಂದ್ರು ಮತ್ತೆ ಎರಡನೇ ಬರೋಣ ಅಂದ್ರೆ ಅದಲ್ಲ, ಮಧ್ಯಾಕಾಶದಲ್ಲಿ ಕಾಣುವಂಥ ಕ್ರಿಸ್ತನ ಬರೋಣ, ರಹಸ್ಯವಾದಂಥ ಬರೋಣ. ಲೋಕಕ್ಕೆಲ್ಲ ಅದು ಗೊತ್ತಿಲ್ಲ, ಲೋಕದವರು ಅದು ನಂಬೋದಿಲ್ಲ. ಆಂಟಿಕ್ರಿಸ್ಟ್ ಬಂದ ಬೇರೆದೇ ವಿವರಣೆ ಕೊಡ್ತಾನೆ. ಇದು ರಹಸ್ಯವಾಗಿರುವಂಥ ಸಂಗತಿ, ಬಹಿರಂಗವಾಗಿ ಬರುವಂಥ ಉಂಟು. ಆತನು ಇರಿದವರು ಕೂಡ ಎದೆ ಬಡ್ಕೊಂಡು ನೋಡುವಂಥ ಒಂದು ಸಂಗತಿ ಉಂಟು, ಅದು ಬೇರೆ ಬರೋಣ. ಆದರೆ ಇಲ್ಲಿ ಬೇರೆಯವ್ರಿಗೆ ಗೊತ್ತಿಲ್ಲ. ಆದರೆ ಆ ಬರೋಣದವರೆಗೂ ಪವಿತ್ರಾತ್ಮ ಮುದ್ರೆ ಕೊಟ್ಟಿದ್ದಾರೆ. ಈ ಎಲ್ಲ ವಾಕ್ಯಗಳು ತೆಗೆದ್ಬಿಡೋಣ. ಈ ವಾಕ್ಯ ಎಲ್ಲ ಬೇಡಪ್ಪ, ತೆಗೆದಿಟ್ಟು ಪಕ್ಕಕ್ಕೆ ಇಟ್ಬಿಟ್ಟು ಯಾಕೋಬನ ಪತ್ರಿಕೆ ಒಂದು, ಇಬ್ರಿಯ ಪತ್ರಿಕೆ ಒಂದು 2 ವಾಕ್ಯ ತಗೊಂಡು, ಮತ್ತೆ ಅದ್ರಲ್ಲಿ 1-2 ವಾಕ್ಯ ತಗೊಂಡು ಈಗ ರಕ್ಷಣೆ ಹೊಂದಿ ಭದ್ರವಾಗಿ ಹಿಡ್ಕೋಬೇಕು, ಇಲ್ಲಾಂದ್ರೆ ಕಳೆದು ಹೋಗುತ್ತೆ ಅಂತೇಳಿ ಆ ವಾಕ್ಯ ಹಿಡ್ಕೊಂಡ್ರೆ ನೀವಿನ್ನೂ ರಕ್ಷಣೆನ ಹೊಂದಿಲ್ಲ. ಯಾವಾಗ ಮುಂದೆ ಹೊಂದ್ತೇವೋ ಏನಾಗ್ತದೋ ಗೊತ್ತಿಲ್ಲ. ರಕ್ಷಣೆ ಅಶ್ಯೂರೆನ್ಸ್ ಆಫ್ ಸಾಲ್ವೇಷನ್ ಅವ್ರಿಗಿಲ್ಲ, ಭದ್ರತೆ ಅನ್ನೋದಿಲ್ಲ. ಇನ್ನು ಹೊಂದಿದವೋ ಹೊಂದಿಲ್ಲೋ ಗೊತ್ತಿಲ್ಲ, ಹಂಗೆ ಹೋಗ್ತಾ ಇರ್ತಾರೆ. ಅದಕ್ಕೆ ಮೊನ್ನೆ ಮೆಥಡಿಸ್ಟ್ ಚರ್ಚ್ನಲ್ಲಿ ನಮ್ಮ ಚಿಕ್ಕಪ್ಪ ತೀರ್ವಾದಾಗ ಪಾಸ್ಟ್ ಒಬ್ಬರು ಬಂದದ ಹೇಳಿದ್ರು. ಎಲ್ಲರೂ ಹೇಳಿದ್ರು ಹಾಗೆ ಈಗ ತಕ್ಷಣ ಆ ಪಾಸ್ಟ್ ಹೇಳಿದ್ರು, ಇಲ್ಲ ಅವರಿನ್ನೂ ಸ್ವರ್ಗಕ್ಕೆ ಹೋಗಿಲ್ಲ ನಂಬೇಡ್ರಿ, ಅವರಿನ್ನೂ ಪ್ಯಾರಡೈಸಲ್ಲಿ ಇದ್ದಾರೆ ಅಂತ ಒಬ್ಬ ಪಾಸ್ಟ್ ಹೇಳಿದ್ರು. ಇನ್ನೊಬ್ಬ ಪಾಸ್ಟ್ರು ಅವ್ರು ಹೇಳಿದ್ಮೇಲೆ ಇನ್ನೊಬ್ಬ ಇಲ್ಲ ಹಾಗಲ್ಲ, ನಮಗೆ ಬರೋಣದವ್ರು ಎತ್ತಲ್ಪಡ್ತಾರೆ ಅಂತ ನಮ್ಗೆ ನಂಬಿಕೆ ಇದೆ ಅಂತೇಳಿ ಇನ್ನೊಬ್ಬ ಪಾಸ್ಟ್ ಹೇಳಿದ್ರು. ಇದೆಲ್ಲ ಏನಕ್ಕೆ? ವಾಕ್ಯದ ಬಗ್ಗೆ ಸ್ಪಷ್ಟ ನಂಬಿಕೆ ನಿಲುವು ಇಲ್ಲದೆ ಇರೋದಕ್ಕೆ. ಅದಕ್ಕೆ ಎಫೆಸ ಗ್ರಂಥ ನಾವು ಕಲ್ತಿದ್ದೇವೆ ನಮಗೆ, ಸಿಟ್ ವಾಕ್ ಸ್ಟ್ಯಾಂಡ್, ಸಿಟ್ ಸ್ಟ್ಯಾಂಡ್ ವಾಕ್, ಸಿಟ್ ಸ್ಟ್ಯಾಂಡ್ ವಾಕ್ ಇದೆ. ಅದನ್ನು ನಾವು ಕಲ್ತೀವಿ. ಅದೇ ನಾವು ಎಲ್ಲಿ ಕೂತಿದ್ದೇವೆ, ನಮ್ಮ ಪೊಸಿಷನ್ ಏನಿದೆ, ಯಾರಿಗೆ ಸ್ಪಷ್ಟತೆ ಇಲ್ಲ. ಅವರು ಬ್ರೈಡ್ ಆಫ್ ಕ್ರಿಸ್ಟ್ ಅಂತ ತಕ್ಷಣ ಮುಂದೆ ಮದುವೆ ಆಗುತ್ತೆ, ಮದುವೆ ಮುಂದೆ ಇದೆ, ನಾವೆಲ್ಲರೂ ಕ್ರಿಸ್ತನ ಮೊದಲಿಗಿತ್ತಿ. ನಾನು ಹಾಗೆ ನಂಬ್ತಿದ್ದೆ, ಆದರೆ ತಪ್ಪು. ಯಾಕಂದ್ರೆ ಮೊದಲಿಗಿತ್ತಿ ಅಂತ ಹೇಳಿ ದೇವ್ರ ವಾಕ್ಯ ತೋರಿಸ್ತೆ, ಅದು ಯೆರೂಸಲೇಮು, ಬಾಡಿ ಆಫ್ ಕ್ರೈಸ್ಟ್ ಅಲ್ಲ. ಬಾಡಿ ಆಫ್ ಕ್ರೈಸ್ಟ್ಗೆ ಇವತ್ತು ದೇವರೆಲ್ಲವನ್ನೂ ಅನುಗ್ರಹಿಸಿದ್ದಾನೆ. ಮತ್ತು ಅಷ್ಟೇ ಅಲ್ಲ, ವಿಶೇಷವಾದಂಥ ಕೃಪೆಯಿಂದ ದೇವರು ನಮಗೆ ಹೆಚ್ಚಿನ ಮಾನ್ಯತೆ ಕೊಟ್ಟಿದ್ದಾನೆ. ಯಾವ ವಿಚಾರಗಳು ಹೇಳ್ತಾನೆ ಪೌಲನು, ಏನಂದ್ರೆ ಎಫೆಸ 6:12 ನೋಡ್ತೇವೆ. ಎಫೆಸ 6:12, ಯಾಕಂದ್ರೆ ನಾವು ಹೋರಾಡುವುದು ರಕ್ತ ಮಾಂಸಕ್ಕೆ ವಿರೋಧವಾಗಿ ಅಲ್ಲ, ಆದರೆ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಲೋಕದ ಅಂಧಕಾರದ ಅಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ಆತ್ಮಿಕ ದುಷ್ಟತನದ ಮೇಲೆಯೂ ಹೋರಾಡುವವರಾಗಿದ್ದೇವೆ. ಆಕಾಶ ಮಂಡಲದ ದುಷ್ಟತನ, ಅಧಿಪತಿ, ಇದೆಲ್ಲ ಏನಿದೆ ಅಂದ್ರೆ ಬಿದ್ದು ಹೋದಂತ ದೇವದೂತರ ಆಧಿಪತ್ಯ, ರಾಜ್ಯ, ಕಿಂಗ್ಡಮ್, ಅದೆಲ್ಲ ಇನ್ನೂ ಹಾಗೇನೇನು. ಪ್ರಕಟಣೆ 12ನೇ ಗ್ರಂಥದಲ್ಲಿ ಅಲ್ಲಿ ಕರ್ತನು ಅವರನ್ನು, ಮಿಕಾಲ ದೇವದೂತನು ಸೈತಾನೊಂದಿಗೆ ಯುದ್ಧ ಮಾಡಿ ಸೈತಾನನ್ನು ಸೋಲಿಸಿ ಅಲ್ಲಿಂದ ಅವರನ್ನು ಕೆಳಗೆ ಕಳಿಸ್ತಾರೆ. ಅವರ ಜಾಗ ಖಾಲಿ ಮಾಡಿದ ಮೇಲೆ ಅಲ್ಲಿರುವಂಥ ಅಧಿಕಾರ, ಪ್ರಭುತ್ವ ಪ್ರತಿಯೊಂದನ್ನು ನಮಗೆ, ಕ್ರಿಸ್ತನ ದೇಹಕ್ಕೆ ಅಧಿಕಾರ ಕೊಡ್ತಾರೆ. ಹೇಳ್ತಾನೆ, ಪರಲೋಕದಲ್ಲಿರುವಂಥ ಸಕಲ ಆತ್ಮೀಯ ಆಶೀರ್ವಾದದಿಂದ ನಮ್ಗೆ ಆರಿಸ್ಕೊಂಡಿದ್ದಾರೆ. ಇಸ್ರಾಯೇಲರಿಗೆ ನೋಡ್ತಿರುವಂಥದ್ದು ಯಾವ್ದು ಎದುರು ನೋಡ್ತಾರೆ? ದೇವರು ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿರುವಂಥದ್ದೇನು? ಲ್ಯಾಂಡ್, ಹಾಲು ಜೇನು ಹರಿಯುವಂಥ ದೇಶ. ಇವತ್ತು ಸಿಕ್ಕಿದ್ದಾನೆ ಇಲ್ಲಿವರೆಗೂ ಇನ್ನೂ ಸಿಕ್ಕಿಲ್ಲ. ಅವರಿಗೆ ಇರೋ ಜಾಗದಲ್ಲಿ ಇನ್ನೂ ಜಗಳ ಮಾಡ್ತಿದ್ದಾರೆ. ದೇವ್ರು ಹೇಳಿದ ಪ್ರಕಾರ ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ದೇವ್ರು ಏನ್ ಲ್ಯಾಂಡ್ ಪ್ರಾಮಿಸ್ ಮಾಡಿದನೋ, ಫಿಸಿಕಲ್ ಕಿಂಗ್ಡಮ್, ಅದು ದೇವ್ರು ಮುಂದೆ ಇಸ್ರಾಯೇಲರಿಗೆ ಇಟ್ಟಿದ್ದಾನೆ. ವಾಗ್ದಾನ ಮಾಡಿರುವ ಆತನು ಮರೆತು ಹೋಗೋದಿಲ್ಲ, ಅದರಿಂದ ತಪ್ಪಿನೂ ಹೋಗಲ್ಲ, ಖಂಡಿತವಾಗಿ ನೆರವೇರಿಸ್ತಾನೆ. ಇಲ್ಲಿವರೆಗೂ ನೆರವೇರಿಲ್ಲ. ಇಸ್ರಾಯೇಲರಿಗೆ ಮುಂದೆ ಭೌತಿಕವಾದಂಥ ಲ್ಯಾಂಡ್, ಏನಂತ ಸಿಂಹಾಸನ, ರಾಜತ್ವ, ಭೂಲೋಕಕ್ಕೆ ಸಂಬಂಧಪಟ್ಟ ಹಾಗೆ, ಲೋಕಕ್ಕೆ ಸಂಬಂಧಪಟ್ಟ ಹಾಗೆ ಇಸ್ರಾಯೇಲರಿಗೆ ದೇವರು ನೇಮಿಸಿದ್ದಾನೆ. ಕ್ರಿಸ್ತನ ದೇಹಕ್ಕೆ ಸಕಲ ಆತ್ಮಿಕ ಆಶೀರ್ವಾದಗಳಿಂದ ಆಲ್ರೆಡಿ ನಮ್ಮನ್ನು ಆಶೀರ್ವದಿಸಿದ್ದಾನೆ. ನಾವು ಆತ್ಮಿಕ ಜೀವಿಗಳೇ.
ಅವರಿಗೆ ಲೌಕಿಕವಾದಂಥ ಅಬ್ರಹಾಮನಿಗೆ ಮಾಡುವಂಥ ಪ್ರತಿಯೊಂದು ಆಜ್ಞೆ ವಾಗ್ದಾನ ಮುಂದೆ ನೆರವೇರಿಸ್ತಾರೆ. ನಮ್ಮ ದೇವರ ಶ್ರೇಷ್ಠತೆ, ನಮ್ಮ ದೇವರ ಕೃಪೆ, ಕರುಣೆ, ಪ್ರೀತಿ ಇವೆಲ್ಲ ನಾವು ನೋಡಿದಾಗ ಅಂದರೆ ಬರೀ ನಾವು ಎಲ್ಲೋ ದಾವಿದನ ಸಿಂಹಾಸನ ಇವು ನೋಡಿದ ತಕ್ಷಣ, ಯಾಕಂದರೆ ನಾವು ತಪ್ಪಾಗಿ ಅದನ್ನೇ ಪ್ರಕಟಣೆ ಅಂತ ನಾವು ಹೇಳ್ತೇವೆ, ನೋಡು ನಮ್ಮನ್ನು ದೇವರು ಯಾಜಕರನ್ನಾಗಿಯೂ ರಾಜರನ್ನಾಗಿಯೂ ಮಾಡಿದ್ದಾನೆ. ಅದರಲ್ಲೂ ಕೂಡ ನೋಡ್ತೇವೆ ಕೆಲವು ವರ್ಷನ್ ಅವರು ಕಿಂಗ್ಡಮ್ ಅಂತ ಹಾಕಿದ್ದಾರೆ, ಕೆಲವು ವರ್ಷ ಕಿಂಗ್ಸ್ ಅಂತ ಹಾಕಿದ್ದಾರೆ. ಇಂಗ್ಲಿಷ್ನಲ್ಲಿ KJV ಕಿಂಗ್ಸ್ ಅಂತ ಇದೆ. ಅದಕ್ಕೆ ನಾವು ಹೇಳ್ತೇವೆ, ನೋಡು ದೇವರು ನಮ್ಮನ್ನು ರಾಜ್ಯವನ್ನಾಗೆಲ್ಲ ರಾಜರನ್ನಾಗಿ ಮಾಡಿದ್ದಾರೆ. ಆದರೆ ನಮಗೆ ಅಲ್ಲ, ಅಲ್ಲಿ ಪ್ರಕಟಣೆಗಂತ ಒಂದನೇದಲ್ಲಿ ಹೇಳೋ ಸಂಗತಿ ನಮಗೋಸ್ಕರ ಅಲ್ಲ, ನಮಗಾದರೂ ಪರಲೋಕದ ಆತ್ಮಿಕ ಆಶೀರ್ವಾದ ಇವೆಲ್ಲದ್ರ ಮೇಲೆ ಹೆಚ್ಚಿನ ಅಧಿಕಾರ ನಮ್ಗೆ ಕೊಟ್ಟಿದ್ದಾನೆ. ಅದಕ್ಕೆ ಪೌಲನೇ ಹೇಳ್ತಾ, ಅದಕ್ಕಿಂತ ಮುಂಚೆ ಇರಲಿಲ್ಲ. ಪೌಲನೇ ಆದ, ನಾನು ಏನಂತಾರೆ ಆಬ್ಸೆಂಟ್ ಇನ್ ದ ಬಾಡಿ ಪ್ರೆಸೆಂಟ್ ಇನ್ ದ ಲಾರ್ಡ್. ಪೌಲನೇ ಹೇಳುವಂಥ ಸಂಗತಿ ಹಿಂದಿನವರಿಗೆ ಅದೆಲ್ಲ ಇರಲಿಲ್ಲ. ಯಾರು ಸತ್ತರ ಅಬ್ರಹಾಮನ ಎದೆಗೆ ಹೋಗಿ ವರ್ಗಿಸುತ್ತದೆ, ಅದರ ನಂತರ ಏನಿದೆ ಅಷ್ಟೊಂದು ಸ್ಪಷ್ಟತೆ. ಆದರೆ ಪರಲೋಕ ಸ್ವರ್ಗ ಇದೆ, ಹೌದು. ಆದರೆ ಅವಳನ್ನು ಮಾತ್ರವೇ ಖಂಡಿತವಾಗಿ ಕಳಿಸ್ತಾ, ಇವತ್ತು ನಾನು ದೇಹದಲ್ಲಿ ಗೈರುಹಾಜರೇ ಕ್ರಿಸ್ತನೊಂದಿಗೆ ಹಾಜರಾಗಿದ್ದೇನೆ, ಪ್ರತ್ಯಕ್ಷನಾಗಿದ್ದೇನೆ. ಆ ಅರ್ಥದ ಮೇಲೆ ಯಾರ್ಯಾರು ಅಂದ್ರೆ ನಮ್ಮ ಚಿಕ್ಕಪ್ಪನ ಬಗ್ಗೆ ಯಾರ್ಯಾರು ಹೇಳಿದ್ರು, ಒಬ್ಬನು ರಕ್ಷಣೆ ಹೊಂದಿದರೆ, ಅಥವಾ FS 1:3 ನೋಡಿ ಪ್ರಕಾರ ರಕ್ಷಣೆ ವಿಷಯವಾದ ಸ್ವಾರ್ಥ ನಂಬಿಕೆ ಇಟ್ಟ ತಕ್ಷಣ ಆತನ ಆ ಕ್ಷಣದಲ್ಲಿ ಪರಲೋಕದಲ್ಲಿ ಕುಳಿಸಲ್ಪಟ್ಟಿದ್ದಾನೆ, ಪರಿಶುದ್ಧಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದೆ, ಮತ್ತು ಪರಿಶುದ್ಧಾತ್ಮನೇ ನಮ್ಮನ್ನು ದೇವರಿಗೆ ಒಪ್ಪಿಸ್ಕೊಡೋದ್ರ ಕೊಡುವವರೆಗೂ ಸಂಚಕಾರನಾಗಿ ಕಾಯ್ತಾ ಇದ್ದೇನೆ. ಅದಕ್ಕೆ ರಕ್ಷಣೆ ಇರುತ್ತೋ, ಕಳೆದು ಹೋಗುತ್ತೋ, ಬಿದ್ದೋಗುತ್ತೋ, ಅದಾಗುತ್ತೋ, ಅದ್ರ ಬಗ್ಗೆ ಚಿಂತೆ ಅಲ್ಲ. ಎಷ್ಟೊಂದು ಜನದ ಕ್ರಿಸ್ತಿಯ ಲೈಫ್ ಏನಾದ್ರೆ ಹಗ್ಗದ ಮೇಲೆ ನಡೆದಂಗಿದೆ. ಅವರಿಗೆ ಹಗ್ಗದ ಮೇಲೆ ನಡೀತಾ ಇದ್ದಾರೆ. ನನ್ನ ನೊಗ ಹೊತ್ಕೊಂಡು ಬಹಳ ಹಗುರ ಆಗಿದೆ ಅಂದ್ರೆ ಇಲ್ಲ, ಕ್ರಿಸ್ತ ಬಹಳ ಕಷ್ಟ ಇದೆ. ನೀವು ಏನಂತಾರೆ ಕೊನೆಯವರೆಗೂ ತಾಳ್ಕೊಳ್ಳೋನೆ ರಕ್ಷಣೆ ಹೊಂತಾನೆ, ಇವೆಲ್ಲ ಇದೆ. ಅದಕ್ಕೆ ನಾವು ಹಗ್ಗದ ಮೇಲೆ ನಡೀತಿದ್ದೇವೆ. ಈ ಕಡೆ ಮಾಡಿದ್ರೆ ಬಿದ್ದು ಹೋಗ್ತೇವೆ, ಹೀಗಾದ್ರೆ ಬಿದ್ದು ಹೋಗ್ತೇವೆ ಅಂತ ಹೇಳಿ ನಮ್ಮ ಪ್ರಯತ್ನದಲ್ಲಿ, ನಮ್ಮ ಶಕ್ತಿಯಿಂದ, ನಮ್ಮ ನೀತಿವಂತಿಕೆ ನಾವು ರಕ್ಷಣೆ ಹೊಂದೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿಲ್ಲದಿರುವಾಗಲೇ ಧರ್ಮಶಾಸ್ತ್ರದಿಂದಲ್ಲ, ಯಾವುದೇ ಕಾರ್ಯಗಳಿಂದ, ಪುಣ್ಯ ಕಾರ್ಯಗಳಿಂದ ಅಲ್ಲದೆ, ದೇವರು ತನ್ನ ಕೃಪೆಯಿಂದ, ತನ್ನ ನೀತಿಯನ್ನು, ತನ್ನ ಕುಮಾರ ಅಂತ ಯೇಸುನಲ್ಲಿ ಆತನ ನಮ್ಮವರಿಗೆ ಆತನ ಹೊರಿಸಿರುವಾಗ ನಾವು ನಮ್ಮನ್ನು ಆತನ ನೀತಿವಂತರಿಂದ ನಿರ್ಣಯಿಸಿದ್ದಾನೆ. ಆ ನಂಬಿಕೆಯನ್ನು ನಾವು ನಡೆಯಬೇಕಾಗಿದೆ. ದೇವರು ನಮಗೆ ಇಂಥ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕೆ ಇಂಥ ಕೃಪೆ, ಕರುಣೆ, ಪ್ರೀತಿ ನೋಡಿದಾಗ ಅವಾಗಲೇ ಹಾಡನ್ನು ಹಾಡಿದ ಹಾಗೆ ಯಾವುದೇ ಪ್ರಶ್ನೆ ಇರಬೇಕು, ಕಾರಣ ತಿಳಿಯನು. ಯಾಕಂದರೆ ದೇವರ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲ. ಆತನ ಕೃಪೆ, ಕರುಣೆ, ಪ್ರೀತಿಯು ಅಪಾರವಾಗಿರುವಂಥ ಪ್ರಾರ್ಥನೆ ಮಾಡೋಣ. ನಮ್ಮ ಪರಿಶುದ್ಧ ತಂದೆ ಅಂತ ದೇವರೇ, ನಿನ್ನ ಕೃಪೆಯಿಂದ ನಾವು ಹೀಗೆ ತಂದೆ ದೇವರೇ, ನಿನ್ನ ವಾಕ್ಯಗಳಂಥ ಕೆಲವು ಸತ್ಯಾಂಶಗಳನ್ನು ತಿಳಿಯಲು ಪ್ರಯತ್ನ ಪಟ್ಟಿದ್ದೇವೆ. ಇನ್ನು ನಿನ್ನ ಆತ್ಮ ಮೂಲಕವಾಗಿ ನಮಗೆ ಇರುವಂಥ ವಿಷಯಗಳನ್ನು ಸ್ಪಷ್ಟಪಡಿಸು. ಹೀಗೆ ಮಾಡೋದ್ರ ಮೂಲಕ ದೇವರೇ, ಇನ್ನೂ ನಾವು ನಿನ್ನಲ್ಲಿ ಭರವಸೆಯಿಂದ, ನಿನ್ನಲ್ಲಿ ಆಶ್ರಯಗೊಂಡವರಾಗಿ, ಆತ್ಕೊಂಡವರಾಗಿ, ಇನ್ನೂ ನಿನ್ನನ್ನು ಹೊಗಳುತ್ತಾ, ನಿನ್ನನ್ನು ಹೆಚ್ಚಾಗಿ ಪ್ರೀತಿಸುತ್ತಾ ಜೀವಿಸುವಂಥ ಜೀವಿತ ನಮ್ಮಲ್ಲಿ ದಯಪಾಲಿಸಿ. ನಿನ್ನ ಆತ್ಮ ಮೂಲಕವಾಗಿ ನಿನ್ನ ಹೆಚ್ಚಿನ ಕಾರ್ಯವನ್ನು ಮಾಡಿ ಪ್ರಾರ್ಥಿಸ್ತೇವೆ. ಈ ಒಂದು ಕೊಟ್ಟಂಥ ನಿನ್ನ ಪರಿಶುದ್ಧ ವಾಕ್ಯಗಳಿಗಾಗಿ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಬಂದಿರೋ ಪ್ರತಿಯೊಬ್ಬರ ಸ್ತೋತ್ರ ಬಾಧ್ಯಂತರಿಗೆ ಪ್ರಾರ್ಥಿಸ್ತೇವೆ. ಈಗ ನಮ್ಮಲ್ಲಿರುವಂಥದ್ದು ಎಲ್ಲರಿಗೂ ದೇವರೇ ಇನ್ನು ಮುಂದೆ ಒಪ್ಪಿಸ್ಕೊಟ್ಟು ಪ್ರಾರ್ಥಿಸ್ತೇವೆ. ದೇವರೇ, ಇನ್ನು ಈ ಲೋಕದಲ್ಲಿ ಹೌದು ದೇವ್ರು, ನಾವು ಒಂದಲ್ಲ ಒಂದು ರೀತಿಯ ಸಮಸ್ಯೆ, ಚಿಂತೆ, ದುಃಖ, ಕಷ್ಟ, ನಷ್ಟಗಳಲ್ಲಿ, ಮೋಸಗಳಲ್ಲಿ, ನಷ್ಟಗಳಲ್ಲಿ ಇರುವಾಗ ದೇವರೇ, ನಾವು ನಿಮ್ಮನ್ನು ಪ್ರಾರ್ಥಿಸ್ತೇವೆ. ನಿಮ್ಮ ಸಹಾಯಕನಾಗಲು ನಮಗೆ ಬೇಕಂತ ಬಲವನ್ನು, ಬೇಕಂತ ಸಹಾಯವನ್ನು, ಪರಿಹಾರವನ್ನು ಒದಗಿಸ್ಕೊಟ್ಟು ನಡೆಸು. ಹೀಗೆ ದೇವರೇ, ನಾವು ಒಂದು ರೀತಿ ದೇವರೇ ಧೈರ್ಯದಿಂದ, ನಿನ್ನಲ್ಲಿ ಭರವಸೆಯಿಂದ, ನಂಬಿಕೆ ಜೀವಿಸಿದ ಪ್ರತಿಯೊಬ್ಬನ್ನು ಆಶ್ವಸ್ತ ನಡೆಸು. ಬಂದಿರುವಂಥ ಸ್ತೋತ್ರ ಭಾರತ ಮಾಡ್ತೇವೆ, ಆಶ್ವಸ್ತ. ಇಲ್ಲಿಂದ ಹೋಗ್ಲಿಕ್ಕಿರುವಾಗ ನಿನ್ನ ವಾಕ್ಯದ ಆಲೋಚನೆ ನಡೆಸು. ಈ ಪ್ರಾರ್ಥನೆ ನಮ್ಮ ರಕ್ಷಣಾಂತ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ತಂದೆ. ನಮ್ಮ ಕರ್ತನಾಂತ ಯೇಸು ಕ್ರಿಸ್ತನ ಕೃಪೆ, ತಂದೆ, ದೇವರ ಪ್ರೀತಿ ಮತ್ತು ಪರಿಶುದ್ಧಾತ್ಮನ ಸಹ ಇವುಗಳಲ್ಲಿ ನಿರಂತರವನ್ನು ನಮ್ಮೊಂದಿಗೆ